ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ ತ್ವಮೇವ ಸರ್ವಂ ಮಮ ದೇವ ದೇವಾ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸದ್ಗುರು ಸುರೇಶ್ವರಾಚಾರ್ಯ ಪಾದುಕಾಭ್ಯಾಂ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು ವೇದಾಂತ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀಮತಿ ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ವಾರ ಬುಧವಾರ 2025ನೇ ಇಸವಿಯಲ್ಲಿ ಆಗಸ್ಟ್ ಮಾಹೆಯಲ್ಲಿ 20ನೇ ತಾರೀಕಿನ ಬುಧವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಅದ್ಭುತವಾದ ಗ್ರಂಥ ಭಗವಾನ್ ಸ್ವರೇಶ್ವರಾಚಾರ್ಯರವರ ಮೇರು ಕೃತಿ, ಇದರ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಖಾನಿರಾಜ್ಞಬ್ಧರಿತ್ರ್ಯಂತಂ ತತ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇನ ಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಈ ಶ್ಲೋಕದಲ್ಲಿ ಭಗವಾನ್ ಸ್ವರೇಶ್ವರಾಚಾರ್ಯರವರು ಗುರುಗಳನ್ನ ಅವಿದ್ಯಾ ಗ್ರಂಥಿಭೇದಿ ಎಂದು ಕರೆದಿದ್ದಾರೆ. ಅವಿದ್ಯೆಯೇ
ಮಾನವರ ಎಲ್ಲಾ ದುಃಖಗಳಿಗೂ ಮೂಲ. ಇದಕ್ಕೆ ಹೆಸರು ಅಧ್ಯಾಸ. ಇದು ಗ್ರಂಥಿಯಂತೆ ಆಗಿಬಿಟ್ಟಿದೆ. ಕೂದಲು ಒಂದು 10,000 ಕೂದಲಿದೆ, ಅದೆಲ್ಲ ಗಂಟಾಗ್ಬಿಟ್ಟಿದೆ. ಒಂದಕ್ಕೊಂದು ಗಂಟಾಗ್ಬಿಟ್ಟಿದೆ. ಗಟ್ಟಿಯಾದಂತಹ ಗಂಟು, ಅದನ್ನ ಬಿಡಿಸುವುದಕ್ಕಾಗತ್ತೆ, ಕತ್ತರಿಸ್ಬೇಕಷ್ಟೆ. ಅದೇ ರೀತಿಯಲ್ಲಿ ಅವಿದ್ಯಾ ಕಾಮ ಕರ್ಮಗಳು, ಕ್ರಿಯಾ ಕಾರಕ ಫಲಗಳು, ಅಹಂಕಾರ ಮಮಕಾರಗಳು, ಕರ್ತೃತ್ವ ಭೋಕ್ತೃತ್ವಗಳು ಗ್ರಂಥಿಯಂತೆ ಗಟ್ಟಿಯಾಗಿವೆ. ಜನ್ಮ ಜನ್ಮಾಂತರಗಳಿಂದ ಬರುತ್ತಿರುವಂತಹ ವಿದ್ಯಾ ಗ್ರಂಥಿ. ಇದನ್ನ ಭೇದಿನೇ ಭೇತ್ತುಂ ಶೀಲಂ ಯಸ್ಯ ಸಹ ಭೇದಿ. ಇಂಥ ಕಗ್ಗಂಟನ್ನ ಕತ್ತರಿಸಲು ಸಾಮರ್ಥ್ಯವುಳ್ಳಂತ ಶೀಲನಾಗಿರುವ ಗುರುವಿಗೆ ಅವಿದ್ಯಾ ಗ್ರಂಥಿ ಭೇದಿ ಹೆಸರು. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಸ್ವಾಮಿಗಳು ಹೇಳ್ತಾ ಇದ್ರು, ಯಾರಪ್ಪ ನಿಜವಾದ ಗುರು ಅಂತಂದ್ರೆ ಶಿಷ್ಯನ ಅವಿದ್ಯಾ ಗ್ರಂಥಿಯನ್ನ ತುಂಡು ಮಾಡುವವನೇ ನಿಜವಾದ ಸದ್ಗುರು. ಶಿಷ್ಯರಿಂದ ಕಾಣಿಕೆಯನ್ನ ಸ್ವೀಕಾರ ಮಾಡುತ್ತಾ, ಶಿಷ್ಯರಿಂದ ಹಣ್ಣು ಹಂಪಲು ಬಟ್ಟೆ ದುಡ್ಡು ಎಲ್ಲವನ್ನು ತೆಗೆದುಕೊಳ್ಳುತ್ತಾ ಅವರನ್ನ ಯಾವ ಸದ್ಗುರು ಅವಿದ್ಯಾ ಗ್ರಂಥಿಯಿಂದ ಪಾರು ಮಾಡುವುದಿಲ್ಲವೋ ಅವನು ಸದ್ಗುರುವಲ್ಲ. ನಿಜವಾದ ಸದ್ಗುರು ಎನ್ನುವಂತ ಅರ್ಥದಲ್ಲಿ ಭಗವಾನ್ ಗೌಡಪಾದಾಚಾರ್ಯರು ಬಾ, ಭಗವಾನ್ ಶಂಕರಾಚಾರ್ಯರು ಬಾ, ಭಗವಾನ್ ಸ್ವರೇಶ್ವರಾಚಾರ್ಯರು, ಭಗವಾನ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು, ಭಗವಾನ್ ರಮಣ ಮಹರ್ಷಿಗಳು, ಐವರು ಮಹಾತ್ಮರು ಅವಿದ್ಯಾ ಗ್ರಂಥಿ ಭೇದಿನ. ಭೇದಿನ್ ಶಬ್ದ ನಕಾರಾಂತ ಪುಲ್ಲಿಂಗ, ಭೇದಿನ್ ಶಬ್ದ ಭೇದಿ ಭೇದಿನು ಭೇದಿನ. ನಿಜವಾಗಿಯೂ ಕೂಡ ಭಗವಾನ್ ಸ್ವರೇಶ್ವರಾಚಾರ್ಯರವರು ಶಿಷ್ಯರುಗಳ ಅವಿದ್ಯಾ ಗ್ರಂಥಿಯನ್ನ ತುಂಡು ತುಂಡು ಮಾಡುತ್ತಿದ್ದಾರೆ. ಶ್ಲೋಕ ಶುರು ಮಾಡ್ತಾ ಇದ್ದೇವೆ. 2ನೇ ಅಧ್ಯಾಯದಲ್ಲಿ 93ನೇ ಶ್ಲೋಕ. ಸ್ವರೇಶ್ವರಾಚಾರ್ಯ ಉವಾಚ ತದೇತದ್ವಯಂ ಬ್ರಹ್ಮ ನಿರ್ವಿಕಾರಂ ಕುಬುದ್ಧಿಭಿಃ ಜಾತ್ಯಂಧಗಜದೃಷ್ಟ್ಯೇವ ಕೋಟಿಶಃ ಪರಿಕಲ್ಪ್ಯತೆ. ಅದ್ಭುತವಾದ ಶ್ಲೋಕ, ಕೆಚ್ಚೆದೆಯ ಶ್ಲೋಕ. ಧೀರ ಧೀಮಂತ ಸಮರ್ಥರಾದ ಸ್ವರೇಶ್ವರಾಚಾರ್ಯರ ಸಿಂಹಗರ್ಜನೆ. 2ನೇ ಅಧ್ಯಾಯದಲ್ಲಿ 93ನೇ ಶ್ಲೋಕ. ಇದು ವೇದಾಂತ. ಸುಮ್ಮನೆ ಕಥೆ ಪುರಾಣ ಹೇಳ್ಕೊಂಡು ಜಪ ಮಾಡು ಧ್ಯಾನ ಮಾಡು ಬೇಕಾದ್ರೆ ಬೇಡ ಅನ್ನಲ್ಲ, ಅದು ವೇದಾಂತವಲ್ಲ. ಚಿತ್ತಶುದ್ಧಿ ದ್ವಾರ ಆತ್ಮಜ್ಞಾನಕ್ಕೆ ಸಾಧನವಾಗಬಹುದು. ಇದು ನಿಜವಾದ ಸಮ್ಯಕ್ ದರ್ಶನದ ಸ್ವರೂಪ, ನಿಜವಾದ ವೇದಾಂತ ಸಂದೇಶ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ತದೇತದ್ವಯಂ ಬ್ರಹ್ಮ ನಿರ್ವಿಕಾರಂ ಕುಬುದ್ಧಿಭಿಃ ಜಾತ್ಯಂಧಗಜದೃಷ್ಟ್ಯೇವ ಕೋಟಿಶಃ ಪರಿಕಲ್ಪ್ಯತೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಏನ್ ಜ್ವರ ಇದೆ ಶ್ಲೋಕ ನೋಡಿ. ಪದವಿ ಭಾಗವನ್ನು ಮಾಡ್ತೇನೆ ನೋಡ್ಕೊಳ್ಳಿ. ತತ್ ಏತತ್ ಅದ್ವಯಂ ಬ್ರಹ್ಮ ನಿರ್ವಿಕಾರಂ ಕುಬುದ್ಧಿಭಿಃ ಜಾತ್ಯಂಧಗಜದೃಷ್ಟ್ಯಾ ಇವ ಕೋಟಿಶಃ ಪರಿಕಲ್ಪ್ಯತೆ. 10 ಪದಗಳಿಂದ ಕೂಡಿಕೊಂಡಿರುವ ಶ್ಲೋಕ. ದಶಪದಾತ್ಮಕ ಶ್ಲೋಕ. ಅನ್ವಯವನ್ನು ಹೇಳ್ತೇನೆ. ಕುಬುದ್ಧಿಭಿಃ ತತ್ ಏತತ್
ನಿರ್ವಿಕಾರಂ ಅದ್ವಯಂ ಬ್ರಹ್ಮ ಕೋಟಿಶಃ ಪರಿಕಲ್ಪ್ಯತೆ ಕಥಂ ಜಾತ್ಯಂಧ ಗಜದೃಷ್ಟ್ಯಾ ಇವ. ಸ್ವರೇಶ್ವರಾಚಾರ್ಯರಿಗೆ ತುಂಬಾ ಕೋಪ ಬಂದ್ಬಿಟ್ಟಿದೆ. ಯಾರ ಮೇಲೆ? ದ್ವೈತವಾದಿಗಳ ಮೇಲೆ. ಸಾಂಖ್ಯರು ದ್ವೈತಿಗಳು, ಪಾತಂಜಲಿಗಳು ಪಕ್ಕಾ ದ್ವೈತಿಗಳು, ನೈಯಾಯಿಕರು ದ್ವೈತಿಗಳು, ವೈಶೇಷಿಕರು 100% ದ್ವೈತಿಗಳು, ಮೀಮಾಂಸಕರು, ಜೈನರು, ಬೌದ್ಧರು, ಚಾರ್ವಾಕರು ಇವರೆಲ್ಲರೂ ದ್ವೈತಿಗಳು. ಇವರಾರಿಗೂ ಕೂಡ ಬ್ರಹ್ಮದ ಪರಮಾರ್ಥ ಸ್ವರೂಪ ಅರ್ಥವಾಗಿಲ್ಲ. ಏನ್ ಸ್ವಾಮಿ ಎಷ್ಟು ಧೈರ್ಯವಾದ ಮಾತು. ಅವ್ರ ಕೋಪ ಬರದಿಲ್ವೇ? ಬನ್ನಿ, ಕೋಪ ಬರಲಿ ಅಂತ ಹೇಳ್ತಾ ಇದ್ದಾರೆ. ಕೋಪ ಬರುತ್ತೆ ಎಂದ ಮಾತ್ರಕ್ಕೆ ಸತ್ಯವನ್ನ ಮರೆಮಾಚಬಾರದು. ಒಂದು ಸ್ಕೂಲ್ನಲ್ಲಿ 1,000 ವಿದ್ಯಾರ್ಥಿಗಳಿದ್ದಾರೆ. LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ 1,000 ಜನ ಇದ್ದಾರೆ. ಆ ವಿದ್ಯಾರ್ಥಿಗಳಲ್ಲಿ 450 ಜನಗಳಿಗೆ ಕಣ್ ಕಾಣಿಸ್ತಾ ಇಲ್ಲ, ದೂರದ ಅಕ್ಷರ ಕಾಣಿಸ್ತಾ ಇಲ್ಲ. ಬೋರ್ಡ್ ಮೇಲೆ ಬರೆದ್ರೆ ಓದು ಅಂದ್ರೆ ತಪ್ಪು ಓದ್ತಾ ಇದ್ದಾರೆ. ಸುಮಾರು 47-48% ಹುಡುಗ ಕಣ್ ಕಾಣಿಸ್ತಾ ಇಲ್ಲ. ಡಾಕ್ಟರ್ ತಗೊಂಡು ವಿಚಾರಿಸಿದ್ರೆ ಇವರು ಜಾಸ್ತಿ ಮೊಬೈಲ್ ನೋಡ್ತಾ ಇರುವುದರಿಂದ ಕಣ್ಣು ದೃಷ್ಟಿ ಹಾಳಾಗಿ ಹೋಗಿದೆ ಎಂದು. ಮಕ್ಕಳು ಕೇಳಿದ್ರು, ಹೌದು ನಾವು ನೋಡ್ತಾ ಇದ್ದೇವೆ ಎಂದು. ಅಪ್ಪ ಅಮ್ಮನ ಕೇಳಿದ್ರು, ನಮ್ಮ ಕೇಳ್ತಾ ಇಲ್ಲ, ನಮ್ಮ ಮನೆಯಲ್ಲಿ 10 ಮೊಬೈಲ್ ಇದೆ, ಹುಡುಗರು ಯಾವಾಗ ಮೊಬೈಲ್ ನೋಡ್ತಾ ಇರ್ತಾರೆ ಎಂದು. ಮೊಬೈಲ್ ಅನ್ನ ನೋಡುತ್ತಿರುವುದರಿಂದ ಎಳೆಯ ಕಣ್ಣಿಗೆ ತೊಂದರೆ ಆಗ್ತಾ ಇದೆ. ಡಾಕ್ಟರ್ ಹೇಳ್ತಾರೆ ತುಂಬಾ ಪವರ್ ಬಂದ್ಬಿಟ್ಟಿದೆ, ಮುಂದೆ ತುಂಬಾ ಕಷ್ಟವಾಗುತ್ತೆ ಅಂತಾರೆ. ಇವಾಗ ಏನ್ ಮಾಡ್ಬೇಕು? ಆ 1000 ಜನ ಮಕ್ಕಳಿಗೆ ಉಪಾಧ್ಯಾಯ ಅಥವಾ ನೇತ್ರ ಶಸ್ತ್ರ ವೈದ್ಯ ಒಂದು ಕಠೋರ, ನೀವು ನಾಳೆಯಿಂದ ಮೊಬೈಲ್ ನೋಡ್ತಾ ಬಂದ್ರೆ ನೀವು ಸ್ಕೂಲಿಗೆ ಬರಬೇಡಿ. ಅಪ್ಪ ಅಮ್ಮನ್ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ನೀವೇನಾದ್ರೂ ಮೊಬೈಲ್ ಕೊಟ್ರೆ ನಾಳೆಯಿಂದ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಕೊಳ್ಳೋದಿಲ್ಲ. ಆ ಅಪ್ಪ ಅಮ್ಮ ಹೇಳ್ತಾರೆ, ನೋಡೋ ನಾಳೆಯಿಂದ ಏನೇನಾದ್ರು ಮೊಬೈಲ್ ನೋಡಿದ್ರೆ ಊಟ ತಿಂಡಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇದು ಕಠೋರವಾದ ಮಾತು. ಹೇಳ್ಬೇಕೆ ಹೇಳ್ಬೇಡ್ವೆ? ಹೇಳ್ಬೇಕು, ಹೊಡಿಬಾರ್ದು ಚಿಕ್ಕ ಮಕ್ಕಳು. ಹಾಗೆ ಕಠೋರ ಸತ್ಯ, ಬಿಟ್ಟರ್ ಟ್ರೂತ್. ಯಾವ ದ್ವೈತವಾದಿಗಳಿಗೂ ಪರಬ್ರಹ್ಮದ ಸ್ವರೂಪ ಅರ್ಥವಾಗಿಲ್ಲ. ಯಾರ ಮಾತೇನು? ಅವರಿವರ ಮಾತಲ್ಲ, ಗುರುವನ್ನ ಮಿಂಚಿದ ಶಿಷ್ಯನ ಮಾತು. ತದೇ ತದದ್ವಯಂ ಬ್ರಹ್ಮ ನಿರ್ವಿಕಾರಂ ಕುಬುದ್ಧಿಭಿಃ ಜಾತ್ಯಂಧ ಗಜಯುಶ್ಚೇವ ಕೋಟಿಶಃ ಪರಿಕಲ್ಪ್ಯತೆ. ಇಲ್ಲಿ ಪದಚ್ಛೇದ ಮಾಡುವಾಗ ಜಾತ್ಯಂಧ ಗಜದೃಷ್ಟ್ಯಾ ಇವ ಮಾಡಬೇಕು. ಇದು ಗುಣಸಂಧಿ. ಹೇಗೆ ಮಾಡಬಾರ್ದು? ಜಾತ್ಯಂಧ ಗಜದೃಷ್ಟ್ಯಾ ಏವ ಮಾಡ್ಬಿಟ್ಟು ತಪ್ಪಾಗ್ಬಿಡುತ್ತೆ. ಆಗ ಜಾತ್ಯಂಧ ಗಜ ದೃಷ್ಟ್ಯೈವ ಅಂತ ಅದು ಆಗತ್ತೆ, ಆದರೆ ಅದು ತಪ್ಪು. ದೃಷ್ಟ್ಯಾ ಇವ ದೃಷ್ಟ್ಯೇವ ಬ. ಈ ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರು ತಾವೇ ಒಂದು ಅವತರಣಿಕಾ ವಾಕ್ಯವನ್ನು ಬರ್ತಿದ್ದ. ಅವತ್ತೇ ನೋಡಿ, ಇದು ಮಜಾ. ನಿಜವಾದ ವೇದಾಂತವನ್ನ ಸರಿಯಾಗಿ ಸದ್ಗುರುಗಳಿಂದ ಅರ್ಥ ಮಾಡಿಕೊಂಡು ವೇದಾಂತಿಯಾಗಿ ಸಮ್ಯಕ್ ದರ್ಶನ ನಿಷ್ಠನಾಗಿ ಜೀವನ ಮುಕ್ತನಾಗಬೇಕೆಂಬ ತೀವ್ರತೆ ಇದ್ದಾರೆ ಅಂತವರು ಸ್ವರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ವಾರ್ತಿಕದ್ವಯ ಗ್ರಂಥಗಳನ್ನ ಅವಶ್ಯವಾಗಿ ಓದಲೇಬೇಕು. ನಮಗೆ ಸಬೂ ಬೇಡ, ಅರ್ಥವಾಗುವುದಿಲ್ಲ, ಪುಸ್ತಕ ಏನು ಬೇಡ. ಒಬ್ಬ ರೋಗಿಗೆ ಹೊಟ್ಟೆನೋ ಬರ್ತಾ ಇದೆ, ಒಂದು ಕಂಪನಿಯಲ್ಲಿ CEO ಆಗಿದ್ದಾನೆ, 2 ತಿಂಗಳಿನ ಹೊಟ್ಟೆ ನೋವು.
ಭೇದಿ ಆಗ್ತಾ ಇದೆ, ವಾಂತಿ ಆಗ್ತಾ ಇದೆ, ಊಟ ತಿಂಡಿ ಸೇರ್ತಾ ಇಲ್ಲ, ಹೊಟ್ಟೆ ನೋವು. ಅವರ ಆಫೀಸಿನಲ್ಲಿ ಟಾಪ್ ಮೋಸ್ಟ್ ಪೊಸಿಷನ್ ನಲ್ಲಿದ್ದಾನೆ, ಬಹಳ ಬಿಡಿ. ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು. ನಾವು ಪುರುಸತ್ತಿಲ್ಲ ಅಂದ್ರೆ ಅನುಭವಿಸ್ಬೇಕಷ್ಟೆ. ಆ ಹೊಟ್ಟೆ ನೋವು ತಡೆದುಕೊಳ್ಳಲಾಗದೆ ಇರುವಂತ ಆ ಸಿಇಒ ಎಷ್ಟು ದೊಡ್ಡವನಾಗಿದ್ದು ಒಂದು ತಿಂಗಳಿಗೆ 1 ಕೋಟಿ ರೂಪಾಯಿ ಸಂಬಳ ಇರಬಾರ್ದು, ಏನು ಪ್ರಯೋಜನವಿಲ್ಲ. ಹೊಟ್ಟೆ ನೋವು ಹೋಗ್ಬೇಕಾದ್ರೆ 1 ಕೋಟಿ ರೂಪಾಯಿ ಪ್ರಯೋಜನವಿಲ್ಲ. ಅವನ ಹತ್ರ 10 ಕಾರ್ ಇದೆ, ಕಾರ್ ಉಪಯೋಗವಿಲ್ಲ. ಮನೆಯಲ್ಲಿ ಒಂದು 10 ಕೆಜಿ ಬಂಗಾರ ಇದೆ, ಉಪಯೋಗವಿಲ್ಲ. ಅವಕಾಶ ಮಾಡಿಕೊಂಡು ಡಾಕ್ಟರ್ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಡಾಕ್ಟರ್ ಕನ್ಸಲ್ಟ್ ಮಾಡಿ ಹೇಳಿದಾಗೆ ಗುಳಿಗೆ ಹಾಕ್ಬೇಕು. ಅವನು ಗುಳಿಗೆ ನುಂಗದೆ ಹೋದರೆ ಸಾಯುವ ಹಾಗಿಲ್ಲ, ಬದುಕುವ ಹಾಗಿಲ್ಲ. ಅದೇ ರೀತಿಯಲ್ಲಿ ಎಲ್ಲಾ ಸನ್ಯಾಸಿ ಪುಂಗವರಿಗೂ ಸ್ವರೇಶ್ವರಾಚಾರ್ಯರ ಕಿವಿ ಮಾತು: ಎಲೆ ಮಹಾತ್ಮರೇ, ಎಲೆ ತಪಸ್ವಿಗಳೇ, ಎಲೆ ಪೂಜ್ಯರೇ, ನೀವುಗಳು ಯತಿಪುಂಗವರು, ನೀವುಗಳು ಬ್ರಹ್ಮಜ್ಞಾನಿಗಳು. ನಿಮ್ಮ ಬಳಿಗೆ ಬರುವಂತ ಎಲ್ಲ ಜಿಜ್ಞಾಸು ಸಾಧಕರಿಗೂ ಮೋಕ್ಷಗಳಿಗೂ ನೀವು ತತ್ವವನ್ನು ಉಪದೇಶ ಮಾಡಬೇಕು, ಮೋಸ ಮಾಡಬೇಡಿ. ಬರುವಂತ ಭಕ್ತರಿಗೆಲ್ಲ ಇಂಥ ಪೂಜೆ ಮಾಡಿ, ಧ್ಯಾನ ಮಾಡಿ, ಆರಾಧನೆ ಮಾಡಿ ಅಂತ ಹೇಳಿದರೆ ಅದು ಹುಟ್ಟು ಕುರುಡರು ಆನೆಯನ್ನ ನೋಡಿ ಅಳತೆ ಮಾಡಿದಂತೆ ತಪ್ಪಾಗುತ್ತದೆ. ಬೇಡ, ಸಾಧನವನ್ನು ಹೇಳಿ, ಸಾಧನೆ ಮಾಡಿ, ಆದ್ರೆ ಅದನ್ನ ವೇದಾಂತ ಅಂತ ಹೇಳಬೇಡಿ. ಈ ಜಗತ್ತಿನಲ್ಲಿ ಗುರುಗಳು ಅನೇಕ. ನಿಜವಾದ ಜಗದ್ಗುರು ಎಂದರೆ ಅನನ್ಯತೆಯಿಂದ ಬೋಧಿಸುತ್ತಾ ಆ ಸಮಕಾಲದಲ್ಲಿಯೇ ಕೇಳುವವನ ಅಂತಃಕರಣದಲ್ಲಿ ಹಾಗೂ ಅನುಭವದಲ್ಲಿ ವೇದಾಂತ ಸಂದೇಶಗಳಲ್ಲಿ ನೆಲೆ ನಿಲ್ಲಿಸಿ ಆತ್ಯಂತಿಕ ತೃಪ್ತಿ, ಶಾಂತಿ, ಸಮಾಧಾನಗಳನ್ನು ಕೊಡುವವ. ಇದೇ ನಿಜವಾದ ವೇದಾಂತ ಸಂಪ್ರದಾಯ. ಸೂಪರ್ ಇಂಪೊಸಿಷನ್ ಅಂಡ್ ಇಮಿಡಿಯೇಟ್ ನೆಗೇಷನ್. ಇದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಶಿಷ್ಯಾಣಾಂ ಬೋಧಸಿದ್ಧ್ಯರ್ಥಂ ತತ್ವಜ್ಞೈಃ ಕಲ್ಪಿತಃ ಕ್ರಮಃ ಎಂದಿದ್ದಾರೆ. ಶ್ರೀಕೃಷ್ಣನು 13ನೆಯ ಅಧ್ಯಾಯದಲ್ಲಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾ ಸದುಚ್ಯತೆ. ಮೋಕ್ಷವೆಂದರೆ ಸ್ವಾತ್ಮನ್ಯವಸ್ಥಾನಮೇವ ಮೋಕ್ಷ. ಯಾವಾಗ ಅಂದರೆ ಸತ್ತ ಮೇಲಲ್ಲ, ಇಲ್ಲಿಯೇ. ತಿಳಿದಿರಲಿ ತಿಳಿಯದಿರಲಿ ನಾವೆಲ್ಲರೂ ಬ್ರಹ್ಮಸ್ವರೂಪರೇ, ಪರಿಪೂರ್ಣರೇ ಯಾವಾಗಲೂ. ಆದ್ದರಿಂದ ಏಳಿ, ಎಚ್ಚರಗೊಳ್ಳಿ, ಸದ್ಗುರುವಿನ ಬಳಿ ಸಾರಿರಿ. ತತ್ ತ್ವಂ ಅಸಿ ಎಂಬ ಶ್ರುತಿವಾಕ್ಯವನ್ನು ವಿಚಾರ ಮಾಡಿರಿ ಎನ್ನುತ್ತಾರೆ ಶ್ರೀ ಶ್ರೀಗಳು. ಶಂಕರರು ಸಹ ನಹಿ ಆತ್ಮಾನಾಮ ಕಸ್ಯಚಿತ್ ಕದಾಚಿತ್ ಅಪ್ರಸಿದ್ಧ ಪ್ರಾಪ್ಯ ಹೇಯ ಉಪಾದೇಯೋ ವಾ ಎಂದಿದ್ದಾರೆ. ಅಂದರೆ ತನಗೆ ತಾನು ಯಾರಿಗೂ ಎಂದಿಗೂ ಹೊಸಬನಲ್ಲ, ಪಡೆಯಬೇಕಾಗಿಲ್ಲ ಅಥವಾ ತೆಗೆದುಹಾಕಲಾಗುವುದಿಲ್ಲವಷ್ಟೇ. ಈಗ ನಿಜವಾದ ಗುರುಗಳ ವಿಚಾರ ಮಾಡೋಣ. ನೆಲ ನುಳಿತೋ ಮಂದಿ.
ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ಅಳಿಸಿ ಗುರು ಶಿಷ್ಯನೆಂಬ ಹಳೆಯ ಭೇದವನ್ನು ಜಗದಿ ಮಳೆಯದಂತೆ ಮಾಡಿಕೊಟ್ಟ ಗುರುವದೋರ್ವನು. ನೆಲೆನೊಳೆನಿತೋ ಮಂದಿ ವೇದ ಮಂತ್ರ ತಂತ್ರ ಯೋಗ ಪಾರವಶ್ಯವೆಂದು. ವೇದ ಮಂತ್ರ ತಂತ್ರ ಯೋಗ ಪಾರವಶ್ಯವೆಂದು ಮಂಕುಬೂದಿಯನ್ನು ತಳಿವ ಗುರುಗಳರೆ ಬರಿರುವರು. ವೇದ ಮಂತ್ರ ತಂತ್ರ ಯೋಗ ಪರವಶವೆಂದು ಮಂಕುಬೂದಿಯನ್ನು ತಳಿವ ಗುರುಗಳರೆ ಬರಿರುವರು. ಬೋಧೆಯಿಂದಲಳಿದ ಮೋಹ ಬಾಧೆ ಮತ್ತೆ ಸುಳಿಯದಿಂದು. ಬೋಧೆಯಿಂದಲಳಿದ ಮೋಹ ಬಾಧೆ ಮತ್ತೆ ಸುಳಿಯದೆಂದು ಸಾಧನೆಯ ತೋರಿಕೊಟ್ಟ ಸದೆಯನ್ನೋರ್ವನು. ಬೋಧೆಯಿಂದಲಳಿದ ಮೋಹ ಬಾಧೆ ಮತ್ತೆ ಸುಳಿಯದೆಂದು ಸಾಧನೆಯ ತೋರಿಕೊಟ್ಟ ಸದೆಯನ್ನೋರ್ವನು. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ನೆಲೆನೊಳೆನಿತೋ ಮಂದಿ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ. ಸತ್ತ ಮೇಲೆ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ ಕತ್ತಲೆಯೊಳು ನೂಕುತಿಹರೆನಿತೋ ಗುರುಗಳು. ಸತ್ತ ಮೇಲೆ ಸೌಖ್ಯವೆಂದು ಸುತ್ತು ಹಾದಿಯನ್ನು ಹೇಳಿ ಕತ್ತಲೆಯೊಳು ನೂಕುತಿಹರೆನಿತೋ ಗುರುಗಳು. ತತ್ವಮಸಿ ಎನ್ನೀಪ ವಾಕ್ಯದುತ್ತಮಾನುಭವವ ತೋರಿಚಿತ್ತ ಶಾಂತಿಯ ಮರ್ದ ಚುಮುಕಿಸಿರುವನೋರ್ವನು. ತತ್ವಮಸಿ ಎನ್ನೀಪ ವಾಕ್ಯದುತ್ತಮಾನುಭವವ ತೋರಿಚಿತ್ತ ಶಾಂತಿಯ ಮರ್ದ ಚುಮುಕಿಸಿರುವನೋರ್ವನು. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ನೆಲೆನೊಳೆನಿತೋ ಮಂದಿ ಪಾದ ಪೂಜೆ ಭಿಕ್ಷವೆಂದು ಹೋದ ಮನೆಯೊಳೆಲ್ಲ ಕಾಡಿ. ಪಾದ ಪೂಜೆ ಭಿಕ್ಷವೆಂದು ಹೋದ ಮನೆಯೊಳೆಲ್ಲ ಕಾಡಿ. ಬಿದಿವರಿವ ಯತಿಗಳೆನಿ ಬರಿಹರು ಕಾಣೆನು. ಪಾದ ಪೂಜೆ ಭಿಕ್ಷವೆಂದು ಹೋದ ಮನೆಯೊಳೆಲ್ಲ ಕಾಡಿ. ಬಿದಿವರಿವ ಯತಿಗಳೆನಿ ಬರಿಹರು ಕಾಣೆನು. ಆದಿಯಂತ್ಯವಿಲ್ಲದಿರುವುದಾದ ನಿತ್ಯ ತೃಪ್ತಿಗಿದುವೆ. ಆದಿಯಂತ್ಯವಿಲ್ಲದಿರುವುದಾದ ನಿತ್ಯ ತೃಪ್ತಿಗಿದುವೆ. ಹಾದಿಯೆಂದು ತೋರಿಕೊಟ್ಟ ಸಾಧುವೋರ್ವನು. ಆದಿಯಂತ್ಯವಿಲ್ಲದಿರುವುದಾದ ನಿತ್ಯ ತೃಪ್ತಿಗಿದುವೆ. ಹಾದಿಯೆಂದು ತೋರಿಕೊಟ್ಟ ಸಾಧುವೋರ್ವನು.
ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ನೆಲೆನೊಳೆನಿತೋ ಮಂದಿ ತೋರ್ಪ ಭೇದ ಕಾಯುವೆಲ್ಲವಿತ್ತು ಫಲರು. ಮಾಯೆಯಿಂದ ತೋರ್ಪ ಭೇದ ಕಾಯುವೆಲ್ಲವಿತ್ತು ಫಲರು. ನಾಯಿಯಂತೆ ನಾನು ನೀನು ಎಂದು ಬೊಗಳುವರು. ಮಾಯೆಯಿಂದ ತೋರ್ಪ ಭೇದ ಕಾಯುವೆಲ್ಲವಿತ್ತು ಫಲರು. ನಾಯಿಯಂತೆ ನಾನು ನೀನು ಎಂದು ಬೊಗಳುವರು. ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ. ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ. ಜಿಯಶಂಕರಾಖ್ಯ ಮೌನಿ ನೀನದೋರ್ವನೇ. ಬೀಯವಿಲ್ಲದೆಲ್ಲರೊಳಗ ಮೇಯನೋರ್ವನಿರುವನೆಂಬೆ. ಜಿಯಶಂಕರಾಖ್ಯ ಮೌನಿ ನೀನದೋರ್ವನೇ. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ಅಳಿಸಿ ಗುರು ಶಿಷ್ಯನೆಂಬ ಹಳೆಯ ಭೇದವನ್ನು ಜಗದಿ ಮೊಳೆಯದಂತೆ ಮಾಡಿಕೊಟ್ಟ ಗುರುವದೋರ್ವನು. ನೆಲೆನೊಳೆನಿತೋ ಮಂದಿ ಗುರುಗಳಲೆದು ಹೋದರಿನ್ನು ಮುಂದೆ ಫಲಭರಿತ ಬರಲು ಬಹುದು ಕಾಲವಿರ್ಪುದು. ನೆಲೆನೊಳೆನಿತೋ ಮಂದಿ ತದೇತದ್ವಯಂ ಬ್ರಹ್ಮ. ಹೇಗಿದೆ? ತದೇತದ್ವಯಂ ಬ್ರಹ್ಮ ನಿರ್ವಿಕಾರಂ ಕುಬುದ್ಧಿಭಿಃ ಜಾತ್ಯಂಧಗಜದೃಷ್ಟ್ಯೇವ ಕೋಟಿಶಃ ಪರಿಕಲ್ಪ್ಯತೆ. ಜಾತ್ಯಂಧಗಜದೃಷ್ಟ್ಯಾ ಇವ ಜಾತ್ಯಂಧಗಜದೃಷ್ಟ್ಯೇವ ಜಾತ್ಯಂಧಗಜದೃಷ್ಟ್ಯಾ ಏವ ಜಾತ್ಯಂಧಗಜದೃಷ್ಟ್ಯೈವ. ಬಹಳ ವ್ಯತ್ಯಾಸ. ಯಸ್ಮಾತ್ ವಿಕಾಸ್ ಸರ್ವ ಪ್ರಮಾಣೋಪಪನ್ನಃ ಅಯಮರ್ಥಃ ತಸ್ಮಾತ್ ಅತೋನ್ಯಥಾವಾದಿನಃ ಜಾತ್ಯಂಧಾ ಇವ ಅನುಕಂಪನೀಯಾಃ ಇತ್ಯಾಹ ಭಗವಾನ್ ಸ್ವರೇಶ್ವರಾಚಾರ್ಯಃ. ಹ್ಯಾರು ಓದಬಾರದು ಅಂದ್ರೆ ತಸ್ಮಾತ್ ಅತಃ ಅನ್ಯಥಾವಾದಿನಃ ಅಲ್ಲ, ತಸ್ಮಾತ್ ಅತೋನ್ಯಥಾವಾದಿನಃ. ಓದುವ ಕ್ರಮ. ಯಸ್ಮಾತ್ ಅಯಮರ್ಥಃ ಸರ್ವ ಪ್ರಮಾಣೋಪಪನ್ನಃ. ನಾವು ತಿಳಿಸಿರುವಂತೆ ಪರಬ್ರಹ್ಮವು ನಿರ್ಗುಣವಾಗಿದೆ, ನಿರ್ವಿಶೇಷವಾಗಿದೆ, ನಿರಾಕಾರವಾಗಿದೆ, ಅದ್ವಯವಾಗಿದೆ ಎನ್ನುವುದನ್ನು ನಾವು ಶ್ರುತಿ, ಯುಕ್ತಿ, ಅನುಭವಗಳ ಆಧಾರದಿಂದ ಉಪಪನ್ನ ತೋರಿಸ್ಕೊಟ್ಟಿದೆ. ಇಟ್ ಹ್ಯಾಸ್ ಬೀನ್ ಲಾಜಿಕಲಿ ಪ್ರೂವ್ಡ್. ತರ್ಕದಿಂದ ತೋರಿಸ್ಕೊಟ್ಟಿದ್ದೇವೆ, ಶ್ರುತಿವಾಕ್ಯಗಳಿಂದ ತೋರಿಸಿಕೊಟ್ಟಿದ್ದೇವೆ, ಅನುಭವದಿಂದಲೂ ತೋರಿಸಿಕೊಟ್ಟಿದ್ದೇವೆ. ಸರ್ವ ಪ್ರಮಾಣೋಪಪನ್ನ ಅಯಂ ಅದ್ವೈತ ಪದಾರ್ಥ. ಅದ್ವೈತ ತತ್ವವು ಕೇವಲ ಗಪ್ಸಾರಜಿ ಅಲ್ಲ, ಅದ್ವೈತ ತತ್ವ ಮೂಢನಂಬಿಕೆಯಲ್ಲ. ಅದ್ವೈತ ತತ್ವವನ್ನ ಅಂತೆ ಕಂತೆ ಸಂತೆ ಸಮಾಚಾರದಂತೆ ತಿಳಿದುಕೊಳ್ಳುವುದಲ್ಲ. ಅದ್ವೈತಂ ಬ್ರಹ್ಮಾಹಮಸ್ಮಿ ಎನ್ನುವಂತಹದ್ದು ಶ್ರುತಿಗಳಲ್ಲಿ ಪ್ರತಿಪಾದಿತವಾಗಿದೆ, ಯುಕ್ತಿಯಿಂದಲೂ ಪ್ರತಿಪಾದಿತವಾಗಿದೆ ಮತ್ತು ಇದಕ್ಕೆ ಅನುಭವಿಸಿದೆ. ಹೀಗೆ ಸರ್ವ ಪ್ರಮಾಣಗಳಿಂದ ಸಿದ್ಧವಾಗಿದೆ ಅದ್ವೈತಂ ಬ್ರಹ್ಮ. ಹೀಗಿರುವುದನ್ನು ತಸ್ಮಾತ್
ಅಥೋನ್ಯಥಾವಾದಿನಃ ಬ್ರಹ್ಮವನ್ನ ಯಾರು ಇದಕ್ಕಿಂತ ಭಿನ್ನವಾಗಿ ತಿಳಿಸುತ್ತಿದ್ದಾರೆಯೋ, ಬ್ರಹ್ಮವು ಸಾಕಾರ, ಬ್ರಹ್ಮವು ಸವಿಶೇಷ, ಬ್ರಹ್ಮವೆಂದರೆ ಮಹಾವಿಷ್ಣು, ಬ್ರಹ್ಮವೆಂದರೆ ಪರಮಶಿವ, ಬ್ರಹ್ಮನೆಂದರೆ ನರಸಿಂಹಸ್ವಾಮಿ ಅಂತೇಳಿ ಸಾಕಾರ ದೇವತೆಗಳನ್ನೇ ಉಪನಿಷತ್ ಪ್ರತಿಪಾದ್ಯವಾಗಿರುವ ಔಪನಿಷದ ಬ್ರಹ್ಮ ಎಂದು ಯಾರು ಹೇಳುತ್ತಿದ್ದಾರೆಯೋ, ಏನ್ ಅಥೋನ್ಯಥಾವಾದಿನಃ ಅತಃ ಅಸ್ಮಾತ್ ಅದ್ವೈತ ಸಿದ್ಧಾಂತಾತ್ ಅನ್ಯಥಾವಾದಿನಃ ಭೇದವಾದಿನಃ ದ್ವೈತವಾದಿನಃ ವಿಶಿಷ್ಟಾದ್ವೈತವಾದಿನಃ ದ್ವೈತಾದ್ವೈತವಾದಿನಃ ಯೇ ವಿದ್ಯಂತೆ, ಅವರೆಲ್ಲರನ್ನೂ ಕೂಡ ಭಗವತ್ಪಾದ ಸುರೇಶ್ವರಾಚಾರ್ಯ ಹೇಳ್ತಾ ಇದ್ದ, ಜಾತ್ಯಂಧ ಇವ ಜಾತ್ಯಂಧಾ ಜಾತಿತಃ ಜನ್ಮತಃ ಅಂಧಾ ಜಾತ್ಯಂಧಾ ಹುಟ್ಟುಗೊಡರು. ಬಾರಂ ಬ್ಲೈಂಡ್, ಜಾತ್ಯಂಧರು ಜಾತಿಯಿಂದ ಜನ್ಮಾಂಧರು, ಜಾತಿ ಅಂದ್ರೆ ಜನ್ಮ, ಜನ್ಮತಃ ಹುಟ್ಟುಗೊಳ್ಳು, ಹುಟ್ಟು ಕುರುಡರಂತೆ ಎಲ್ಲಾ ದ್ವೈತವಾದಿಗಳು ಕೂಡ ದಡ್ಡರಾಗಿದ್ದಾರೆ. ಇದು ನನ್ನ ಮಾತಲ್ಲ, ಸ್ವರೇಶ್ವರಾಚಾರ್ಯರ ಮಾತಲ್ಲ, ಸ್ವರೇಶ್ವರಾಚಾರ್ಯರ ಸಿಂಹಗರ್ಜನೆ. ಅಬ್ಬಾ, ಅದ್ಭುತವಾಗಿದೆ. ಅನುಕಂಪನೀಯ, ಅವರನ್ನ ಏನ್ ಮಾಡ್ಬೇಕು, ದೇ ಆರ್ ಟು ಬಿ ಅನುಕಂಪ ಅಂತ. ಮೋಸ್ಟ್ ಪಿಟಿಯಬಲ್ ಫೆಲೋ. ಏನ್ ಅನ್ಯಾಯ ಸ್ವಾಮಿ, ತಂದೆ ಆಗರ್ಭ ಶ್ರೀಮಂತ, ಬೇಕಾದ ಸಂಪಾದನೆ ಮಾಡಿದ್ದಾನೆ, ಹಣವನ್ನ ಚಿನ್ನದ ರೂಪದಲ್ಲಿ ಕರಗಿಸಿ ಮನೆ ಒಳಗಡೆ ಹೂತಿಯಾನೆ, 10 ಟನ್ ಬಂಗಾರ ಇದ್ದಾನೆ ನಮ್ಮ ಮಕ್ಕಳಿಗೆ ಅಂತ. ಮಗ ದಡ್ಡ, ಓದ್ಲಿಲ್ಲ, ವಿದ್ಯಾವಂತನೂ ಆಗ್ಲಿಲ್ಲ, ಅವ್ನು ಹೆಣ್ಣು ಸಿಕ್ಲಿಲ್ಲ, ಕೆಲಸ ಇಲ್ಲ, ತಿನ್ನಕ್ಕನ್ನ ಇಲ್ಲ, ಭಿಕ್ಷೆ ಬೇಡ್ಕೊಂಡು ತಿಂತ ಇದ್ದರೆ ಅವನನ್ನ ನೋಡಿ ಅವನ ತಂದೆಯ ಸ್ನೇಹಿತೆ ಅಂತಯ್ಯೋ, ಮೋಸ್ಟ್ ಪಿಟಿಯಬಲ್ ಫೆಲೋ. ಇವರಪ್ಪ ದೊಡ್ಡ ಶ್ರೀಮಂತ ಸರ್, ನಾವು ಕಂಡ ಹಾಗೆ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾ ಇದ್ದ, ಎಲ್ಲಾ ದುಡ್ಡನ್ನು ಎಲ್ಲೋ ಇಟ್ಟಿದ್ದಾನೆ, ಗೊತ್ತಿಲ್ಲ ಪೆದ್ದ. ತನ್ನ ಮನೆಯ ಒಳಗಿರುವಂತ, ಭೂಮಿಯ ಒಳಗಿರುವಂತ ನವರತ್ನಗಳನ್ನ ತಿಳಿಯದೆ ಭಿಕ್ಷಾ ಪಾತ್ರೆಯನ್ನು ಇಟ್ಕೊಂಡು ತಿರುಪೆ ಮಾಡ್ತಾ ಇದ್ದೆ. ಏನು ಅಯ್ಯೋ, ಅನುಕಂಪನೀಯ, ಟು ಬಿ ಪಿಟಿ, ಟು ಬಿ ಅಥವಾ ಟು ಬಿ ಪಿಟಿಯಬಲ್, ಮೋಸ್ಟ್ ಪಿಟಿಯಬಲ್, ಅನುಕಂಪನೀಯ ಎಂದು ಸ್ವರೇಶ್ವರಾಚಾರ್ಯರು ಹೇಳ್ತಾ ಇದ್ದರು. ಇದನ್ನ ನೋಡಿದ್ರೆ ತಪ್ಪರ್ಥ ಮಾಡ್ಕೋಬಾರ್ದು. ನಾನು ಅದ್ವಯವಾದ ಬ್ರಹ್ಮವಾಗಿದ್ದೇನೆ ಅಂತ ತಿಳ್ಕೊಂಡೆ, ಹಾಗ ನಾಳೆಯಿಂದ ಊಟ ಮಾಡಬಾರ್ದು. ಯಾರು? ಬ್ರಹ್ಮಜ್ಞಾನಿ. ಒಳ್ಳೆ ಬಟ್ಟೆ ಹಾಕೋಬಾರ್ದು. ಯಾರು? ಬ್ರಹ್ಮಜ್ಞಾನಿ. ಒಳ್ಳೊಳ್ಳೆ ತಿಂಡಿ ತಿನ್ಬಾರ್ದು. ಬ್ರಹ್ಮಜ್ಞಾನಿ. ಒಳ್ಳೊಳ್ಳೆ ಊಟ ಮಾಡಬಾರ್ದು, ಪೂಜೆ ಮಾಡಬಾರ್ದು ಅಂತ ಅರ್ಥವಲ್ಲ. ಇದೆಲ್ಲ ನಾಟಕ. ಪೂಜೆ ಮಾಡ್ಲಿ, ಜಪವನ್ ಮಾಡ್ಲಿ, ಧ್ಯಾನವನ್ ಮಾಡ್ಲಿ, ಏನ್ ಬೇಕಾದ್ರೆ ಮಾಡ್ಲಿ, ಅವನ ಒಳಗಡೆಯಲ್ಲಿ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನವಿದ್ದ, ಅದನ್ನು ಖಂಡಿತ ಹೇಳಿ. ಒಳಗಿರುವಂತಹ ಜ್ಞಾನ ಭಂಡಾರವನ್ನ ಯಾವನೂ ಕೂಡ ಒಳಗಡೆ ಇಟ್ಟುಕೊಳ್ಳುವುದು ಸಾಧ್ಯವಿಲ್ಲ, ಹೊರಗಡೆ ಬರಬೇಕು. ಸ್ವರೇಶ್ವರಾಚಾರ್ಯರ ಹೃದಯಾಂತರ ಗುಹೆಯಲ್ಲಿ ಇರುವಂತಹದ್ದು ಅದ್ವೈತ ಬ್ರಹ್ಮಾತ್ಮ ಜ್ಞಾನ. ಅದನ್ನ ಎಲ್ಲರಿಗೂ ಹಂಚ್ತಾ ಇದ್ದಾನೆ. ಅನುಕಂಪನೀಯ ಅನ್ಬಿಟ್ರು. ಯಾರು ದ್ವೈತವಾದಿಗಳು ಅವ್ರ ಹತ್ರ ವಾದ ಮಾಡಕ್ ಹೋಗ್ಬೇಡಿ, ಯಾಕೆ ತುಂಬಾ ಬುದ್ಧಿವಂತರು. ಆದ್ರೆ ಅವರನ್ನ ನೋಡಿ ಅಯ್ಯೋ ಪಾಪ ಅನ್ಬೇಕು. ತತ್ವವನ್ನ ತಿಳಿಯದೆ, ಶ್ರುತಿ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳದೆ, ಯುಕ್ತಿಯಿಂದಲೂ ವಿಚಾರ ಮಾಡದೆ, ಅನುಭವವನ್ನು ತಿರಸ್ಕಾರ ಮಾಡಿ ಬ್ರಹ್ಮವನ್ನ ಸವಿಶೇಷ ಅಂತ ಮಾಡಿಬಿಟ್ಟಿದ್ದಾರಲ್ಲ, ಎಂಥ ಅನ್ಯಾಯವಿದೆ. ಪರಬ್ರಹ್ಮವನ್ನ ಕುರಿತು ವೇದಾಂತಗಳಲ್ಲಿ ಒಂದಲ್ಲ, ಎರಡಲ್ಲ, ಹತ್ತಲ್ಲ, ಅನೇಕ ಕಡೆಗಳಲ್ಲಿ ಬ್ರಹ್ಮವು ನಿರ್ವಿಶೇಷ ಅದ್ವೈತ ಅಂತ ಹೇಳ್ತಾ ಇದೆ. ಅದನ್ನ ಯುಕ್ತಿನ ವಿಚಾರ ಮಾಡಿದ್ರೂ ಅರ್ಥವಾಗುತ್ತೆ. ಬ್ರಹ್ಮವು ದೇಶಕಾಲಾತೀತವಾದ ತತ್ವ, ಬ್ರಹ್ಮವು ಗಂಡಲ್ಲ,
ಬ್ರಹ್ಮವು ಹೆಣ್ಣಲ್ಲ, ಬ್ರಹ್ಮಕ್ಕೆ 4 ಕೈಗಳಿಲ್ಲ, 8 ಕೈಗಳಿಲ್ಲ, ಬ್ರಹ್ಮಕ್ಕೆ ಹೆಂಡತಿ ಇಲ್ಲ, ಬ್ರಹ್ಮವು ಹುಟ್ಟಿಲ್ಲ ಅಂತೆಲ್ಲ ಹೇಳುತ್ತೆ. ಅಶಬ್ದಮಸ್ಪರ್ಶಮರೂಪಮವ್ಯಯಂ ಯತ್ತದ್ರೇಶಮಗ್ರಾಶಮಗೋತಮವರ್ಣಂ ಅಚಕ್ಷುಶ್ರೋತ್ರಂ ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅವಯೋ ಬ್ರಹ್ಮ ಅನ್ಯದೇವ ತದ್ವಿದಿತಾತ್ ಅಥೋ ಅವಿದಿತಾದತಿ ಅಶರೀರಂ ಶರೀರೇಶು ಅನವಸ್ಥೇಶ್ವಸ್ಥಿತ. ಎಷ್ಟು ವಾಕ್ಯ ಬೇಕು? 106 ವಾಕ್ಯ. 106 ವೇದಾಂತ ವಾಕ್ಯಗಳಲ್ಲಿ ಪರಬ್ರಹ್ಮವನ್ನ ನಿರ್ವಿಕಾರವಾಗಿದೆ, ನಿರ್ವಿಶೇಷವಾಗಿದೆ, ನಿರುಪಾಧಿಕವಾಗಿದೆ, ಅದ್ವಯವಾಗಿದೆ ಅಂತ ಶ್ರುತಿ ಹೊಡ್ಕೋತಾ ಇದೆ ಅಂದೇನು ಗಟ್ಟಿಯಾಗಿ ಹೇಳ್ತಾರೆ. ಅದನ್ನೆಲ್ಲ ಬದಿಗಿಟ್ಬಿಟ್ಟು ಬ್ರಹ್ಮ ಪರಮಾತ್ಮ ಎಂದರೆ ಮಹಾವಿಷ್ಣು, ಅವನ ಧರ್ಮಪತ್ನಿ ಲಕ್ಷ್ಮಿ ಅಂತೆಲ್ಲ ಶುರು ಮಾಡಿಬಿಟ್ರೆ ಅದು ವೇದಾಂತವಲ್ಲ, ಪುರಾಣ. ಜ್ವರ ಇದೆ ಸ್ವಾಮಿ. ತಸ್ಮಾತ್ ಆದ್ದರಿಂದ ಅಥೋನ್ಯಥಾವಾಗಿನ ಅದ್ವಯ ವೇದಾಂತಿಗಳೊಬ್ಬರನ್ನು ಬಿಟ್ಟು ಭಿನ್ನವಾಗಿ ಹೇಳುತ್ತಿರುವ ಎಲ್ಲಾ ದ್ವೈತ ವೇದಾಂತಿಗಳು ಅನುಕಂಪನೀಯ, ಮೋಸ್ಟ್ ಪಿಟಿಯಬಲ್. ಅಯ್ಯೋ ಎಂಥ ಅನ್ಯಾಯ! ಉಪನಿಷತ್ತಿನಲ್ಲಿ ಪ್ರತಿಪಾದಿತವಾಗಿರುವ ಅದ್ವಯಾತ್ಮ ಸ್ವರೂಪವನ್ನ ಬಿಟ್ಟು ಏನೇನೋ ಹೇಳ್ತಾ ಇದ್ದಾರಲ್ಲ ಅಂತ ಅನುಕಂಪೆಗೆ ಪಾತ್ರರಾಗಿದ್ದಾರೆ. ಯಾರಂತೆ? ಜಾತ್ಯಂಧಾಹ ಇವ. ಜನ್ಮದಿಂದಲೇ ಹುಟ್ಟು ಕುರುಡನ್ನೆಲ್ಲ ನೋಡಿದ್ದಾರೆ. ಯಾರಿಗಾದ್ರೂ ಅಯ್ಯೋ ಪಾಪ ಅನ್ಸುತ್ತದೆ. ಒಂದ್ ಪುಟ್ಟ ಉದಾಹರಣೆ ಕೊಡ್ತೇನೆ. ಒಬ್ಬ 4 ಜನ ಕುರುಡರಿದ್ದಾರೆ, ಹುಟ್ಟು ಕುರುಡರು, ತಿನ್ನ ಕನ್ನ ಇಲ್ಲ, ಬಹಳ ಬಡದಾರ. ಭಿಕ್ಷೆ ಬಂದಿದ್ದಾರೆ. ಎಲ್ಲಿಗೆ? ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಭಿಕ್ಷೆ ಕೊಡ ತಟ್ಟೆ ಇಟ್ಕೊಂಡಿದ್ದಾನೆ. ಯಾರೋ ಪುಣ್ಯಾತ್ಮರು ಅವರ ಕುರುಡುತನವನ್ನು ನೋಡಿ 100 ರೂಪಾಯಿ ನೋಟ್ ಹಾಕಿದ್ರು. ಆ ನೋಟು ಕೆಳಗಡೆ ಬಿದ್ದಾಯಿತು, ನಿಮಗೆ ಗೊತ್ತಿಲ್ಲ. ಇನ್ನೊಂದು ಕಡೆ ಹೋದ. ಆ ಪುಣ್ಯಾತ್ಮರು ಇವರ ಪರಿಸ್ಥಿತಿಯನ್ನು ನೋಡಿ 500 ರೂಪಾಯಿ ನೋಟ್ ಹಾಕಿದ್ರು, ಅದು ಕೆಳಗೆ ಬಿದ್ದೋಯ್ತು. ಯಾರ್ದು ಹೋಗುತ್ತೆ? ಈಗ ಒಂದು 20-30 ಜನದ ಹೋಗಿ ಅಪ್ಪ ಅನ್ನ ಕೊಟ್ರಪ್ಪ, ನಾ ಕುಳ್ಳ ಅಂತ ಹೇಳ್ತದೆ. ಎಲ್ಲರೂ ದುಡ್ಡು ಕೊಡಿ. ಇನ್ನೊಬ್ಬರು ನೋಡ್ಬಿಟ್ಟಿರೋ ಸಂತೋಷದಿಂದ ಒಂದು ಉಂಗುರ ಹಾಕಿದ್ರು, ಬಂಗಾರ ಉಂಗುರ. ಅದಕ್ಕೆ 20,000 ರೂಪಾಯಿ, ಅದು ಬಿದ್ದಾಯ್ತು. ಇವನಿಗೆ ಕಾಣಿಸ್ತಾ ಇಲ್ಲ. ಅದನ್ನ ಕಂಡು ಜನಗಳು ಅಯ್ಯೋ ಪಾಪ, ದುಡ್ಡನ್ನು ಯಾರೋ ಹಾಕ್ತಾ ಇದ್ದಾರೆ, ಕತ್ತೆಯನ್ನು ಬಿದ್ದು ಹೋಗ್ತಾ ಇದೆ, ಅವನಿಗೆ ಗೊತ್ತಿಲ್ಲ, ಕೇವಲ ಠಣ್ ಅನ್ನುತ್ತಲ್ಲ 1 ರೂಪಾಯಿ 2 ರೂಪಾಯಿ ಅದನ್ನು ಮಾತ್ರ ದುಡ್ಡು ಅನ್ಕೋತಾ ಇದ್ದಾನೆ ಅಂತ ನೋಡಿ ಅನುಕಂಪೆ ಪಡುವುದಿಲ್ಲವೇ? ಕೈ ಬಂದ 500 ರೂಪಾಯಿ ನೋಡಿ ಬಿದ್ದು ಆಯ್ತದೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅವನಿಗೆ ಕೇಳಿಸ್ತಾ ಇಲ್ಲ. ಹಾಗೆಯೇ ದ್ವೈತವಾದಿಗಳನ್ನ ಕುರಿತು ಭಗವಾನ್ ಸುರೇಶ್ವರಾಚಾರ್ಯರವರು ಅದ್ವೈತ ಬ್ರಹ್ಮಾತ್ಮ ನಿಷ್ಠರಾಗಿ ಹೇಳುತ್ತಿರುವಂತ ಸಿಂಹದ ಮಾತು, ಗುಡುಗಿನ ಮಾತಿದೆ. ತದೇ ತದದ್ವಯಂ ಬ್ರಹ್ಮ ನಿರ್ವಿಕಾರಂ ಕುಬುದ್ಧಿಭಿ ಜಾತ್ಯಂತ ಗಜದೃಷ್ಟೇವ ಕೋಟಿಶ ಪರಿಕಲ್ಪ್ಯತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳು ಶಾಂಕರ ಪ್ರಸ್ಥಾನಿತ ಭಾಷ್ಯ ಗ್ರಂಥಗಳನ್ನ ನನಗೆ ಹೆಮ್ಮೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ಹಾಗೂ ಅತ್ಯಂತ ಸಂತೋಷದಿಂದ ಅಧ್ಯಾರೋಪಾಪವಾದ ಕ್ರಮದ ಪಾಠ ಮಾಡಿದ್ದಾರೆ. ಇಂಥ ನನಗೆ ಈಗಿನ ಯತಿಗಳನ್ನು, ವೇದಾಂತಿಗಳನ್ನು, ಮತ್ತೊಬ್ಬರನ್ನು ನೋಡಿದರೆ ಸಂಕಟವಾಗಿದೆ. ಅದ್ವೈತ ವೇದಾಂತವನ್ನೇ ಉಪದೇಶ ಮಾಡದೆ ಬರೀ ಕರ್ತೃತಂತ್ರ ಸಾಧನೆಗಳನ್ನೇ ಹೇಳ್ತಾ ಬಂದಿದ್ದಾರಲ್ಲ, ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ, ಗೌಡಪಾದರಿಗೆ, ಸುರೇಶ್ವರಾಚಾರ್ಯರಿಗೆ ಮಾಡುತ್ತಿರುವ ದ್ರೋಹವೇನೋ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಈ ಶ್ಲೋಕಕ್ಕೆ ಪದ ವಿಭಾಗವಾಯಿತು, ಅನ್ವಯವನ್ನು ಹೇಳ್ತೀನಿ. ಕುಬುದ್ಧಿಭಿ
ತತ್ ಏತತ್ ನಿರ್ವಿಕಾರಂ ಅದ್ವಯಂ ಬ್ರಹ್ಮ ಕುಬುದ್ಧಿಭಿಃ ಕೋಟಿಶಃ ಪರಿಕಲ್ಪ್ಯತೆ ಜಾತ್ಯಂಧ ಗಜದೃಷ್ಟ್ಯಾ ಇವ. ಜಾತ್ಯಂಧಾಃ ಜಾತಿತಃ ಅಂಧಾಃ ಜಾತ್ಯಂಧಾಃ ತೇಷಾಂ ಗಜದೃಷ್ಟಿಃ ಜಾತ್ಯಂಧ ಗಜದೃಷ್ಟಿಃ ತಯಾ ಜಾತ್ಯಂಧ ಗಜದೃಷ್ಟ್ಯಾ ಇವ. ಹುಟ್ಟು ಕುರುಡರು ಆನೆಯನ್ನ ನೋಡ್ತಾರೆ, ಕಣ್ಣಿಲ್ಲ, ಕೈಗಳಿಂದ ನೋಡ್ತಾರೆ. 10 ಜನ ಬಂದಿದ್ದಾರೆ, ಒಬ್ಬ ಸೊಂಡಿಲ ನೋಡಿದ. ಆನೆ ಅಂತಂದ್ರೆ ಏನಪ್ಪ ಅಂದ್ರೆ ಉದ್ದವಾಗಿರುವಂತ ಸೊಂಡಿಲನ್ನ ಉಳ್ಳದ್ದು ಆನೆ, ಅಷ್ಟೇ ತೀರ್ಮಾನ ಮಾಡಿದ. ಇನ್ನೊಬ್ಬ ಕಿವಿಗಳನ್ನು ನೋಡಿದ, ಜಾತ್ಯಂಧ ಅಗಲವಾಗಿದೆ, ಅಕ್ಕಿಯನ್ನ ಕೇರುವಂತ ಮರದಂತ ಇದೆ. ಆನೆ ಅಂತಂದ್ರೆ ಅಗಲವಾದಂತ ಮರದಂತ ಕಿವಿಯನ್ನ ಉಳ್ಳ ಪ್ರಾಣಿ ಅಷ್ಟೇ. ಮತ್ತೊಬ್ಬ ಬಾಲವನ್ನ ನೋಡಿದ, ಪುಟಾಣಿ ಬಾಲ, ಸುಮಾರು 4 ಅಡಿ 2.5-3 ಅಡಿ 3 ಅಡಿ ಬಾಲವನ್ನು ನೋಡ್ಬಿಟ್ಟು ಆನೆ ಅಂತಂದ್ರೆ 3 ಅಡಿ ಬಾಲವನ್ನ ಉಳ್ಳಂತ ಪ್ರಾಣಿಯಿಂದ. ಮತ್ತೊಬ್ಬ ಕಾಲನ್ನು ನೋಡಿದ, ದಪ್ಪನೆ ಕಂಬದಂತ ಕಾಲು. ಆನೆ ಅಂತಂದ್ರೆ ದಪ್ಪನಾಗಿರುವಂತ ಕಾಲನ್ನು ಉಳ್ಳ ಪ್ರಾಣಿ ಅಂದ್ಬಿಟ್ಟ. ಇನ್ನೊಬ್ಬ ಹೊಟ್ಟೆ ನೋಡಿದ, ಗುಣಾಣದಂತೆ ದಪ್ಪನೆ ಹೊಟ್ಟೆ ಉಳ್ಳದ್ದು ಆನೆಯಿಂದ. ಸರಿಯಾಗಿದೋ ತಪ್ಪು? ಇದೆಲ್ಲವೂ ಕೂಡ ಪಾಕ್ಷಿಕ ಲಕ್ಷಣ, ಇದ್ಯಾವುದು ಆನೆಯಲ್ಲ. ಎಲ್ಲವನ್ನೂ ಉಳ್ಳಂತ ಸ್ವರೂಪವೇ ಆನೆ. ಗೊತ್ತಾಗ್ತಾ ಇಲ್ಲ? ಅದರಂತೆ ಪರಬ್ರಹ್ಮ ಹೇಗಿದೆ? ತತ್ ಏತತ್ ತತ್ ಉಪನಿಷತ್ ಪ್ರತಿಪಾದ್ಯವಾಗಿರುವ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ. ಅಬ್ಬ ಇನ್ನೊಂದು ಸವಾ ಏಷ ಮಹಾನಜ ಆತ್ಮ ತತ್. ಮತ್ತೊಂದು ತತ್ವಮಸಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ತತ್. ಏತತ್ ನಿಮ್ಮ ಸ್ವರೂಪವೇ ಆಗಿರುವ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಏಷತೆ ಆತ್ಮ ಅಮೃತ ಹೇಳ್ತಾರೆ, ಅಂತರ್ಯಾಮಿ ಅಮೃತ. ಏಷತೆ ಆತ್ಮ, ಏತತ್ ಶಬ್ದ ಸಹ ಪುಲ್ಲಿಂಗ, ತಥೋ ನಪುಂಸಕಲಿಂಗ, ಬ್ರಹ್ಮ ಶಬ್ದ ನಪುಂಸಕಲಿಂಗ, ಏಷಃ ಪುಲ್ಲಿಂಗ, ಏತತ್ ನಪುಂಸಕಲಿಂಗ, ತಥೋ ಏತತ್ ಆ ಈ ಬ್ರಹ್ಮವು ಅದ್ವಯಂ ಬ್ರಹ್ಮ, ಅದ್ವಯಂ ಬ್ರಹ್ಮ, ಅದ್ವೈತಂ ಬ್ರಹ್ಮ, ಅಭೇದಂ ಬ್ರಹ್ಮ, ಎಲ್ಲವೂ ಒಂದೇ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಪ್ರಸ್ಥಾನತೆ ಭಾಷ್ಯ ಗ್ರಂಥಗಳಲ್ಲಿ ಶ್ರುತಿ ಯುಕ್ತಿ ಅನುಭವಗಳಿಂದ ಪ್ರತಿಪಾದಿಸಿರುವ ತತ್ವ ಅದ್ವೈತ ತತ್ವ, ಶಾಂಕರಾದ್ವೈತ ದರ್ಶನಂ. ವ್ಯವಹಾರದಲ್ಲವೇ ವ್ಯವಹಾರ ಏನು ಬೇಕಾದ್ರೂ ಮಾಡಿ, ಪೂಜೆಯನ್ನ ಮಾಡಿ, ಧ್ಯಾನ ಮಾಡಿ, ಮತ್ತೊಂದು ಮಾಡಿ, ಊಟ ಮಾಡಿ, ತಿಂದು ಸಂತೋಷ. ಆದರೆ ಈ ವೇದಾಂತವಲ್ಲ. ನಿಮ್ಮ ಮನಸ್ಸಿನಲ್ಲಿ ನೆಟ್ಟಿರಬೇಕಾದ ತತ್ವ ಅದ್ವೈತ ತತ್ವ. ಅದ್ವೈತಂ ಬ್ರಹ್ಮಾಹಮಸ್ಮಿ ಅಂತ ತಿಳ್ಕೊಂಡು ವ್ಯಾವಹಾರಿಕ ದೃಷ್ಟಿಯಿಂದ ಅವನವನು ತನ್ನ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಏನ್ ವ್ಯಾಪಾರ ಮಾಡ್ತಾ ಇದ್ದ. ಅದ್ವೈತ ಬ್ರಹ್ಮನಿಷ್ಠನಾಗಿರುವ ಮನುಷ್ಯ ವ್ಯಾಪಾರವನ್ನ ಮಾಡಬಹುದು, ಉಪನ್ಯಾಸವನ್ನ ಮಾಡಬಹುದು, ಸಂಗೀತವನ್ನು ಹೇಳ್ಬಹುದು, ಅಡಿಗೆ ಕೆಲಸ ಮಾಡಬಹುದು, ಆಟೋ ಡ್ರೈವರ್ ಆಗಿರ್ಬೋದು, ಅಥವಾ ಏರೋಪ್ಲೇನ್ ನಲ್ಲಿ ಪೈಲಟ್ ಆಗಿರ್ಬೋದು. ಅವನವನ ಪ್ರಾರಬ್ಧ, ಅದಕ್ಕೂ ಅವನ ನಿಲುವಿಗೂ ಯಾವ ಸಂಬಂಧ ಇಲ್ಲ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪೌ ಜನಕರಾಘವೌ ವಸಿಷ್ಠ ಕರ್ಮ ನಿರತ ಪಂಚೈತೆ ಜ್ಞಾನಿ ಸಮ್ಮತ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು
ಅದ್ವೈತ ಬ್ರಹ್ಮಾತ್ಮ ನಿಷ್ಠರಾಗಿದ್ದ ಜೀವನ್ಮುಕ್ತರಾಗಿದ್ದ ಸರ್ವಜ್ಞ ಸದೃಶವಾದ ಮಹಾತ್ಮರು. ಅದರ ವ್ಯವಹಾರದಲ್ಲಿ ಸನ್ಯಾಸಿ ಆಗಿದ್ದರಿಂದ ಸನ್ಯಾಸಾಶ್ರಮದ ಧರ್ಮಗಳನ್ನ ಅಚ್ಚುಕಟ್ಟ ಪಾಲನೆ ಮಾಡ್ತಾ ಇದ್ರು. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಪೂಜ್ಯ ಸದ್ಗುರುಗಳು 2 ಹೊತ್ತು ಸ್ನಾನ 3 ಹೊತ್ತು ಮಾಡ್ತಾ ಇದ್ರು. ಕೊನೆ ಕಷ್ಟವಾಗ್ತಾ ಇತ್ತು ಅಂತ 2 ಹೊತ್ತು ಬಿಡದೆ ಸ್ನಾನ ಮಾಡ್ತಾ ಇದ್ರು. 96 ವರ್ಷ ವಯಸ್ಸಾಗಿತ್ತು. ತಣ್ಣೀರೋ ಬಿಸಿನೀರೋ ಸ್ನಾನವನ್ನು ಮಾಡ್ಕೊಂಡು ಮಡಿ ಬಿಟ್ಕೊಂಡು ಪ್ರಣವೋಪಾಸನೆಯನ್ನು ಮಾಡಿ ಹಾಕೋತಾ ಇದ್ರು. ಕೆಲವು ಸಲ ತುಂಬಾ ಜ್ವರ ಬಂದ್ಬಿಟ್ಟು ಕಷ್ಟ ಆಗ್ತಾ ಇತ್ತು. ಜ್ವರ ಬಂದಾಗಲೂ ಸ್ನಾನ ಬಿಡ್ತಾ ಇತ್ತಿಲ್ಲ. ನಾ ಕೇಳಿದೆ, ಗುರುಗಳೇ, ಸ್ನಾನ ಒಂದೇ ಬಿಟ್ಟು ಬೇಡಪ್ಪ, ಸನ್ಯಾಸಿ ಅಂತ ಆದ್ಮೇಲೆ ಸನ್ಯಾಸಿಯ ಧರ್ಮವನ್ನ ಪಾಲನೆ ಮಾಡ್ಬೇಕು ಅಂತ ಹೇಳ್ತಾ ಮಾರನೇ ದಿನ ಬೆಳಿಗ್ಗೆ ಪಾಠ ಮಾಡುವಾಗ ಫಸ್ಟ್ ಕ್ಲಾಸ್ ಆಗಿ, ಇದೆಲ್ಲವೂ ನಾಟಕ ಮಾತ್ರ, ಯಾವುದು ಆತ್ಮನಿಗೆ ಸಂಬಂಧಪಟ್ಟಿಲ್ಲ ಅನ್ನೋದು. ಅವರ ಜೀವಮಾನದಲ್ಲಿ ಒಂದು ಸುಳ್ಳಿಲ್ಲ, ಅನ್ಯಾಯ ಇಲ್ಲ, ಮೋಸವಿಲ್ಲ, ಅನಾಚಾರವಿಲ್ಲ, ಸದಾಚಾರ ಸಂಪನ್ನರಾಗಿರ್ತಾ ಇದ್ರು. ಅವರಿಗೆ ಕೆಲವು ಸಲ ಲೂಸ್ ಮೋಷನ್ ಆಗ್ತಾ ಇತ್ತು. ಬೆಳಿಗ್ಗೆ ಸ್ನಾನ ಮಾಡಿದ ಮೇಲೆ ಲೂಸ್ ಮೋಷನ್ ಆದ್ರೆ ಅವರು ಟಾಯ್ಲೆಟ್ ಹೋಗಿ ಸ್ನಾನ ಮಾಡ್ತಾ ಇದ್ರು. 4 ಸಲ ಸ್ನಾನ ಮಾಡಿದ್ರು. ಬೆಳಿಗ್ಗೆ 1 ಸಲ ಸ್ನಾನ, ಪುನಃ 9 ಗಂಟೆಗೆ ಮೋಷನ್ ಸ್ನಾನ, ಪುನಃ 2 ಗಂಟೆಗೆ ಪುನಃ ಮಾಡ್ತಾ ಇದ್ರು. ಕೆಲವು ಸಲ ರಾತ್ರಿ 9 ಗಂಟೆಗೆ ಲೂಸ್ ಮೋಷನ್ ಆಗ್ತಾ ಇತ್ತು. ಆಹಾರದ ವ್ಯತ್ಯಾಸದಿಂದ ಅಲ್ಲಿ ತುಂಬಾ ಗಾಳಿ, ಚಳಿ. ಫಳೇಂದ್ರ ಶ್ರೀಪುರದಲ್ಲಿ ಗೋಡೆ ಇರ್ತಾ ಇತ್ತಿಲ್ಲ ಆಶ್ರಮಕ್ಕೆ, ಎಂಥದ್ದು ಇತ್ತಿಲ್ಲ. ಅಲ್ಲಿ ತುಂಬಾ ಚಳಿ ಗಾಳಿ ಬಂದು ಆಹಾರದ ದೋಷದಿಂದ ರಾತ್ರಿ ಸುಮಾರು 9 ಗಂಟೆಗೆ ಮಗು ಲೂಸ್ ಮೋಷನ್ ಆಗ್ತಾ ಇದೆಯಪ್ಪ, ಕರ್ಕೊಂಡು ಹೋಗು ಅಂದರು. ಕರ್ಕೊಂಡು ಹೋಗ್ತಾ ಇದೆ. ಒಂದ್ಸಲ ಹೋಗಿ ಬಂದ್ರು, ಸ್ನಾನ ಮಾಡ್ಕೊಂಡ್ ಬಂದ್ರು. 9 ಗಂಟೆ ರಾತ್ರಿ. ಯಾರು ನಂಬುದಿಲ್ಲ, ನಂಬದೇ ಇದ್ರೆ ಬೇಡ, ಮಲಿಕೊಂಡು ಪುನಃ 10 ಗಂಟೆಗೆ ಇನ್ನೊಂದ್ಸಲ ಹೋಗ್ಬೇಕಪ್ಪ ಅಂದ್ರು. ಪುನಃ ಸ್ನಾನ. ಆಮೇಲೆ ನೋಡಿದ್ರು, ಯಾಕೋ ಲೂಸ್ ಮೋಷನ್ ಆಗ್ತಾ ಇದೆ ಮಗು, ಆ ಬಚ್ಚಲ ಮನೆಯಲ್ಲೇ ಮಲಿಕೊಂಬಿಡೋಣ ಅಂತ ಹೇಳ್ತಾರೆ. ಬಚ್ಚಲ ಮನೆ ಮೈಲಿಗೆ, ಅವರ ಕೋಣೆ ಮೈ. ಯಾರು ನಂಬೋದಿಲ್ಲ. ಬಚ್ಚಲ ಮನೆಯಲ್ಲಿಯೇ ಮಲಗಿಕೊಂಡೇನೋ ಹಾವುಗಳು ಮೇಲ್ಗಡೆ ಇದಿತ್ತಿಲ್ಲ, ಕಾಸಿ ಇತ್ತಿಲ್ಲ, ಹಂಚು, ಹಂಚಿನ ಮನೆ. ಹಾವೆಲ್ಲ ಹರಿತಾ ಇತ್ತು, ಚೇರ್ ಹೋಗ್ತಾ ಇತ್ತು, ಸಿಕ್ಕಾಪಟ್ಟೆ ಚಿಲ್. ಅಲ್ಲೇ ಮಲಗಿಕೊಂಡು ರಾತ್ರಿ ಮೋಷನ್ ಮಾಡ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಯಾಕಿರ್ಬೇಕು? ಅದ್ವೈತಂ ಬ್ರಹ್ಮಾಸ್ಮಿ ಅಂತ ಹೇಳುವಂತ ಮಹಾತ್ಮರಿಗೆ ಯಾಕೆ ನಿನಗೋಸ್ಕರ, ನನ್ಗೆಲ್ಲ ಮಗು ನಿನಗೋಸ್ಕರ ಮಾಡ್ತಾ ಇದ್ದೀನಿ. ನನ್ನ ಸನ್ಯಾಸಿ ಜನ ನೋಡ್ತಾರೆ. ಸನ್ಯಾಸಿ ಅಂತ ಆದ್ಮೇಲೆ ಕನ್ನಡಿ ನೋಡ್ಕೋಬಾರ್ದು, ಅಲಂಕಾರ ಮಾಡ್ಕೋಬಾರ್ದು, ಟಾಯ್ಲೆಟ್ ಹೋಗುವಂತ ಸ್ನಾನ ಮಾಡ್ಬೇಕು, ಮೂತ್ರ ವಿಸರ್ಜನೆ ಮಾಡಿದ್ರೆ ಮೃತ್ತಿಗಾ ಶೌಚ ಮಾಡ್ಕೊಳ್ಬೇಕು, ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಇದನ್ನ ನೋಡಿದ್ರೆ ಇವಾಗ ಅರ್ಥವಾಗ್ತಾ ಇದೆ. ಗುರುಗಳ ಮಾತಿನ ರಹಸ್ಯ ಇವಾಗ ಚೆನ್ನಾಗಿ ಅರ್ಥವಾಗ್ತಾ ಇದೆ. ತದೇತದ್ವಯಂ ಬ್ರಹ್ಮ ನಿರ್ವಿಕಾರಂ ಕುಬುದ್ಧಿಭಿ ಜಾತ್ಯಂತಗಜ ದೃಷ್ಟೇವ ಕೋಟಿಶ ಪರಿಕಲ್ಪ್ಯತೆ. ಬ ಬ್ರಹ್ಮವು ತತ್ ಏತತ್, ತತ್ ಹೇಳಿದೆ. ಏತತ್ ಅಂದ್ರೆ ಏತದಾತ್ಮ, ತದೇತದ್ವಯಂ ಬ್ರಹ್ಮ. ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನ ತಚ್ಛಬ್ದದಿಂದಲೋ ಏತತ್ ಶಬ್ದದಿಂದಲೂ ಕರೆ. ತಸ್ಮಾದ್ವಾ ಏತಸ್ಮಾದಾತ್ಮನಃ ಆಕಾಶ ಸಂಭೂತ. ಪಂಚಮಿ ಏಕವಚನ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ತತ್ ನಪುಂಸಕಲಿಂಗ. ತತ್ ಏತತ್ ಬ್ರಹ್ಮ ಅದ್ವಯಂ ಅದ್ವೈತ ವರ್ಜಿತಂ. ಯಾವ ಭೇದವೂ ಇಲ್ಲದ್ದು ಬ್ರಹ್ಮ. ಬ್ರಹ್ಮಕ್ಕೆ ನಾಮರೂಪಗಳಿಲ್ಲ. ಬ್ರಹ್ಮಕ್ಕೆ ದೇಶಕಾಲಗಳ ಪರಿಧಿ ಇಲ್ಲ. ಬ್ರಹ್ಮವು ಗಂಡಲ್ಲ, ಹೆಣ್ಣಲ್ಲ. ಬ್ರಹ್ಮವು ತಂದೆಯಲ್ಲ, ಮಗನಲ್ಲ. ಬ್ರಹ್ಮವು ಗಂಡನಲ್ಲ, ಹೆಂಡತಿಯಲ್ಲ. ಇಂಥ ಪರಬ್ರಹ್ಮವನ್ನ ಜನಗಳು ಬ್ರಹ್ಮವು ಗಂಡು ಮಹಾವಿಷ್ಣು ಶ್ರೀರಾಮಚಂದ್ರ, ಮಹಾವಿಷ್ಣುವಿನ ಪತ್ನಿ ಲಕ್ಷ್ಮೀದೇವಿ. ಬ್ರಹ್ಮವು ಗಂಡು ಪರಮೇಶ್ವರ, ಅವನ ಹೆಂಡತಿ ಪಾರ್ವತಿ.
ಏನ್ ಅನ್ಯಾಯವಿದೆ. ಪಾರ್ವತಿ ಪರಮೇಶ್ವರನ್ ಹೇಳಿ ಅದನ್ನು ಪರಬ್ರಹ್ಮ ಅಂತ ಹೇಳ್ತಾರೆ. ಔಪನಿಷದ ಪರಬ್ರಹ್ಮದ ಸ್ವರೂಪವನ್ನ ಅರ್ಥ ಮಾಡ್ಕೊಂಡಿಲ್ಲ ಅವರು. ಆ ಈ ಅದ್ವಯವಾದ ಬ್ರಹ್ಮವು ನಿರ್ವಿಕಾರಂ ನಿರ್ಗತಾಃ ವಿಕಾರಾಃ ಯಸ್ಮಾತಿ ತಥೋ ನಿರ್ವಿಕಾರಂ ನಿರ್ವಿಕಾರಂ ಬ್ರಹ್ಮ ನಿರಾಕಾರಂ ಬ್ರಹ್ಮ ನಾಮರೂಪರಹಿತಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಂ ಬ್ರಹ್ಮ ನಿಷ್ಪ್ರಪಂಚಂ ಬ್ರಹ್ಮ ಅದ್ವಯಂ ಬ್ರಹ್ಮ. ಇದು ಎಲ್ಲ ಉಪನಿಷತ್ತುಗಳಲ್ಲಿಯೂ ಪ್ರತಿಪಾದಿಸಿದೆ. ಇದಕ್ಕೆ ಹೆಸರು ಔಪನಿಷದ ಪುರುಷ ಔಪನಿಷದಂ ಬ್ರಹ್ಮ. ನಾನು ಪುಸ್ತಕ ಬರೆದಿರ್ಬೇಕು ಅಂತ ಕಾಣಿಸುತ್ತೆ. ಔಪನಿಷದ ಬ್ರಹ್ಮ ಅಂತಲೋ ಔಪನಿಷದ ಪುರುಷ ಅಂತಲೋ ಒಂದು ಪುಸ್ತಕ ಬರೆದಿದೆ ಅಂತ ಕಾಣುತ್ತೆ. ನೋಡಿ ಅದನ್ನ. ಆ ಬ್ರಹ್ಮವನ್ನ ಅರ್ಥ ಮಾಡಿಕೊಳ್ಳಲಾರದೆ ಕುಬುದ್ಧಿ ಕುತ್ಸಿತ ಬುದ್ಧಿ ಯೇಷಾಂ ತೇ ಕುಬುದ್ಧಯ ಕುತ್ಸಿತ ಬುದ್ಧಯ ಚಟ್ಟ ಬುದ್ಧಿ ಉಳ್ಳವರು, ಅವಿವೇಕ ಬುದ್ಧಿ ಉಳ್ಳವರು, ಪ್ರಚಂಡ ಬುದ್ಧಿ ಉಳ್ಳವರು. ನೋಡಿ, ಸುರೇಶ್ವರಾಚಾರ್ಯರು ದ್ವೈತವಾದಿಗಳನ್ನ ಅಜ್ಞಾನಿಗಳು ಅಂತ ಕರೀತಾ ಇಲ್ಲ, ದಡ್ಡರು ಅಂತ ಹೇಳ್ತಾ ಇಲ್ಲ, ಪ್ರಚಂಡರು ಅಂತ ಕರೀತಾ ಇಲ್ಲ. ಕುಬುದ್ಧಿಗಳು, ಕುತ್ಸಿತವಾದ ಬುದ್ಧಿ ಉಳ್ಳವರು. ಶ್ರುತಿ ವಾಕ್ಯವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ತಪ್ಪಾಗಿ ಇಂಟರ್ಪ್ರಿಟೇಷನ್ ಮಾಡುವಂತ ಪ್ರಚಂಡ ಬುದ್ಧಿ ಉಳ್ಳವರು. ರಾಮ್ 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 ರಾಮ. ಅಬುದ್ಧಿಗಳು ಬೇರೆ, ಕುಬುದ್ಧಿಗಳು ಬೇರೆ. ಅವಿದ್ಯಮಾನ ಬುದ್ಧಿ ಏ ಶಾಂತಿ ಅಬುದ್ಧಯ ಗಂಡರು. ಪಾಪ ವೇದಾಂತ ಗೊತ್ತಿಲ್ಲ, ಸಂಸ್ಕೃತ ಓದಿಲ್ಲ, ವ್ಯಾಕರಣ ಗೊತ್ತಿಲ್ಲ ಅಂತವ್ರು. ಅವರಲ್ಲ ಇವರು. ತಾರ್ಕಿಕರು ಮಹಾ ಪ್ರಚಂಡವಾದಿಗಳು. ನೈಯಾಯಿಕರು ಸಾಮಾನ್ಯವೇ. ನೈಯಾಯಿಕರು ವೈಶೇಷಿಕರು ಮಹಾತಾರ್ಕಿಕರು. ಅವರು ಆತ್ಮನನ್ನ ಒಂದು ದ್ರವ್ಯ ಅಂತ ಮಾಡಬೇಕು. ಏನ್ ಅನ್ಯಾಯ ಸ್ವಾಮಿ? ಸಪ್ತ ದ್ರವ್ಯಾಣಿ, ನವ ಪದಾರ್ಥಗಳು. ಆತ್ಮನನ್ನು ಪದಾರ್ಥ ಅಂತ ಮಾಡ್ಬಿಟ್ಟಲ್ಲ. ಪೃಥಿವ್ಯಪ್ತೇಯೋ ವಾಯುವಾಕಾಶ ದಿಕ್ ಆತ್ಮ ಕಾಲ ಮನಾಂಸಿ ನವೈವ. ನವದ್ರವ್ಯಗಳು, ಆತ್ಮನು ಒಂದು ದ್ರವ್ಯ. ಏನನ್ಯಾಯವಿಲ್ಲ. ಇದನ್ನ ಕಂಡು ಸ್ವರೇಶ್ವರಾಚಾರ್ಯರ ಕಣ್ಣುಗಳಲ್ಲಿ ನೀರು ಬರ್ತಾ ಇಲ್ಲ, ರಕ್ತ ಸುರಿತಾ ಇದೆ. ಅಯ್ಯೋ, ಏನನ್ಯಾಯ, ಎಂಥ ಅನ್ಯಾಯವಿದು. ಉಪನಿಷತ್ತುಗಳಲ್ಲಿ ಪರಬ್ರಹ್ಮವನ್ನ ನಿರ್ವಿಕಾರವಾಗಿದೆ, ಅದ್ವಯವಾಗಿದೆ, ನಿರ್ಗುಣವಾಗಿದೆ, ನಿಷ್ಪ್ರಪಂಚವಾಗಿದೆ ಎಂದು ಬೇಕಾದಷ್ಟು ಹೇಳ್ತಾ ಇದೆ. ಇದನ್ನ ನೋಡದೆ ಹುಟ್ಟು ಕುರುಡರಂತೆ ತಾರ್ಕಿಕರೇ ಮುಂತಾಗಿರುವ ಪ್ರಚಂಡರು, ಮಹಾಬುದ್ಧಿವಂತರು. ಯಾರು ತುಂಬಾ ಬುದ್ಧಿವಂತರೋ ಅವರ ವೇದಾಂತ ಅರ್ಥವಾಗುವುದಿಲ್ಲ. ಯಾರು ಸಾಮಾನ್ಯ ಬುದ್ಧಿವಂತರೋ ಅಂಥವ್ರಿಗೆ ಅರ್ಥ ಆಗುತ್ತೆ. ಯಾಕೆ? ತುಂಬಾ ಬುದ್ಧಿವಂತ ಆಗ್ಬಿಟ್ರೆ ಪ್ರಶ್ನೆ ಮಾಡುವುದೇ ಜಾಸ್ತಿ. ತುಂಬಾ ಬುದ್ಧಿವಂತರಿಗೆ ಅನುಮಾನಗಳೇ ಜಾಸ್ತಿ. ಅವ್ರ ವೇದಾಂತ ಬೇಕಾಗಿಲ್ಲ, ತರ್ಕ. ಈ ತರ್ಕಕ್ಕೆ ಹೊರಟ್ಬಿಟ್ರೆ ತರ್ಕ ಪ್ರತಿಷ್ಠಾನಾತಿ. ತರ್ಕದಿಂದ ತತ್ವ ನಿರ್ಣಯವಾಗುವುದಿಲ್ಲ. ತತ್ವ ನಿರ್ಣಯವಾಗಬೇಕಾದರೆ ಎರಡನೇ ಮಾರ್ಗ. ಒಂದು ಔಪನಿಷದ ಸಂದೇಶ, ಮತ್ತೊಂದು ಅನುಭವ. ಎರಡನ್ನು ಬಿಟ್ಟು ಕುಬುದ್ಧಿಗಳು, ಪ್ರಚಂಡ ಬುದ್ಧಿವುಳ್ಳಂತ ತಾರ್ಕಿಕರು ಇಂಥ ಬ್ರಹ್ಮವನ್ನ ಪರಿಕಲ್ಪ್ಯತೆ ಕರ್ಮಣಿ ಪ್ರಯೋಗ ಕುಬುದ್ಧಿಭಿ ನಿರ್ವಿಕಾರಂ ತತ್ ಏತತ್ ಅದ್ವಯಂ ಬ್ರಹ್ಮ ಕೋಟಿಶಃ ಪರಿಕಲ್ಪ್ಯತೆ. ಇದಕ್ಕೆ ಕರ್ತರಿ ಪ್ರಯೋಗ. ಕುಬುದ್ಧಯ ನಿರ್ವಿಕಾರಂ ತದೇತತ್ ಅದ್ವಯಂ ಬ್ರಹ್ಮ ಕೋಟಿಶಃ ಪರಿಕಲ್ಪಯಂತಿ. ಬ್ರಹ್ಮ ಶಬ್ದ ನಪುಂಸಕಲಿಂಗವಾದ್ದರಿಂದ ಪ್ರಥಮ ವಿಭಕ್ತಿಯಲ್ಲಿಯೂ ದ್ವಿತೀಯ ವಿಭಕ್ತಿಯಲ್ಲಿಯೂ ಬ್ರಹ್ಮ ಶಬ್ದವೇ ಬರುತ್ತೆ. ನಕಾರಾಂತ ನಪುಂಸಕಲಿಂಗ ಬ್ರಹ್ಮನ್ ಶಬ್ದ. ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ರೂಪವಾಗುತ್ತೆ. ಕೋಟಿಶಃ ಪರಿಕಲ್ಪ್ಯತೆ. ಕೋಟಿಶಃ ಅನ್ಬಿಟ್ಟು ಆಶ್ಚರ್ಯವಾಗ್ತದೆ ನೋಡಿ. ಇಲ್ಲಿ
ಶತಶಃ ಹೇಳಲಿಲ್ಲ, ಸಹಸ್ರಶಃ ಹೇಳಲಿಲ್ಲ, ಲಕ್ಷಶಃ ಹೇಳಿ, ಕೋಟಿ 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 ರೂಪ ಕಲ್ಪನೆ. ಎಲ್ಲರೂ ದಡ್ರು, ಅವಿವೇಕಿಗಳು, ಮೂರ್ಖ ಶಿಖಾಮಣಿಗಳು. ಪರಬ್ರಹ್ಮದ ಪರಮಾರ್ಥ ಸ್ವರೂಪವನ್ನ ಉಪನಿಷತ್ತುಗಳಲ್ಲಿ ತಿಳಿಸಿರುವಂತೆ ಅಧ್ಯಾರೋಪಾಪವಾದ ಕ್ರಮದಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುಗಳಿಂದ ಅರ್ಥ ಮಾಡಿಕೊಳ್ಳಲಾರದೆ ತಮ್ಮ ತಮ್ಮ ಬುದ್ಧಿಗೆ ತೋಚಿದಂತೆ ಪರಬ್ರಹ್ಮವನ್ನ ಕೋಟಿ ಕೋಟಿ ಕ್ರಮದಲ್ಲಿ ಕಲ್ಪನೆ ಮಾಡುತ್ತಿದ್ದಾರೆ. ಇದು 8ನೇ ಶತಮಾನದ ಮಾತು. ಇವತ್ತು 21ನೇ ಶತಮಾನ. 21ನೇ ಶತಮಾನದಲ್ಲಿ ನಾವು ಇನ್ನು 2 ಸೇರಿಸ್ತೀವಿ. ಅಂದ್ರೆ 1 ಕೋಟಿ ಅಲ್ಲ, 100 ಕೋಟಿ ದರ ರಾಮ 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 ದೇವರನ್ನ ಹಾಳು ಮಾಡಿಬಿಡಿದ್ದಾರೆ. ದೇವರ ಸ್ವರೂಪವನ್ನ ಕೊಂದು ಹಾಕಿಬಿಡಿದ್ದಾರೆ. ತಮಗೆ ತೋಚಿದಂತೆ, ತಮಗೆ ಇಷ್ಟವಾದಂತೆ ದೇವರಿಗೆ ಅವಿದ್ಯಾ ಕಲ್ಪಿತವಾದ ರೂಪಗಳನ್ನ ಕೊಟ್ಟು ಉಪದೇಶ ಮಾಡ್ತಾ ಇದ್ದಾರೆ. ಇದು ತಪ್ಪು. ಉದಾಹರಣೆ, ಜಾತ್ಯಂತ ಗಜ ದೃಷ್ಟಿಯ ಇವ ಅಂದ್ಬಿಟ್ರು. ನನ್ನ ಉಪನ್ಯಾಸ ಸಾಕು. ಈಗ ಗುರುಗಳ ಕ್ಲೇಶಾಪಹರಣೆ ಓದ್ತೀನಿ. ತದೇತದ್ವಯಮಿತಿ ಕುಬುದ್ಧಿಭಿ ಕುತ್ಸಿತ ಬುದ್ಧಿಭಿ. ಇದಕ್ಕೆ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ಗುರುಗಳು. ಇವು ತುಂಬಾ ಇದೆಯಪ್ಪ. ನನಗನ್ಸುತ್ತೆ ಗುರುಗಳಿಗೆ ಬೇರೆ ಕೆಲಸ ಇಲ್ಲ. ವೇದಾಂತ ಲೇಖನ, ವ್ಯಾಖ್ಯಾ ಲೇಖನ, ವೇದಾಂತ ಪ್ರಚಾರ, ಪಾಠ ಇಷ್ಟೇ ಬರ್ತವೆ. ಮನೆ ಕಟ್ಟಬೇಕು, ಉದ್ಧಾರವಾಗ್ಬೇಕು ಅಂತಿಲ್ಲ. ಬ್ರಹ್ಮಜ್ಞಾನಿ ಪುಂಗವರ ಇಷ್ಟು ಕೆಲಸ ಮಾಡ ಉದ್ದಕ್ಕೆ ಓದ್ಬಿಡ್ತೀವಿ ಅಂತಾರೆ. ತುಂಬಾ ಇದೆ. ಶ್ರೀರಾಮ್ ಕ್ಲೇಶಾಪಹರಣಿ ಗ್ರಂಥ 229ನೇ ಪುಟ. ಆತ್ಮನಃ ಕೂಟಸ್ಥತ್ವಂ ಅನತಿಶಂಕನೀಯಂ ಹೆಡ್ಡಿಂಗ್. ಆತ್ಮನು ಕೂಟಸ್ಥನಾಗಿದ್ದಾನೆ ಎನ್ನುವ ವಿಷಯದಲ್ಲಿ ಯಾವ ಡೌಟು ಇಲ್ಲ. ಸ್ವರೇಶ್ವರರು ಬ್ರಹ್ಮ ಶಬ್ದ ಬಳಸಿದ್ದಾರೆ. ಪೂಜ್ಯ ಸದ್ಗುರುಗಳು ಆತ್ಮ ಶಬ್ದ ಬಳಸ್ಬಿಡು. ಬ್ರಹ್ಮವೇ ಆತ್ಮ, ಆತ್ಮನೇ ಬ್ರಹ್ಮ. ಏತಂ ಶುಚ್ಯುಪಪತ್ತಿ ವಿದ್ವದನುಭವೇಭ್ಯ ಸಾಧಿತತ್ವಾದೇವ ಆತ್ಮನಃ ಕೂಟಸ್ಥತ್ವಂ ಅನತಿಶಂಕನೀಯಮಿತ್ಯಾಹ ಭಗವಾನ್ ಸುರೇಶ್ವರಾಚಾರ್ಯ ಯಸ್ಮಾದಿತಿ ಯದ್ಯಪಿ ಪ್ರಮಾಣ ಸಂಪ್ರಭವಾದೋ ನಾಂಗೀಕ್ರಿಯತೆ ಸಿದ್ಧಾಂತೆ ತಥಾಪಿ ಕೂಟಸ್ಥ ಸಾಕ್ಷಿ ತಾವತು ಸ್ವಯಂ ಸಿದ್ಧ ಏವ ಅನುಭವ ಮಾತ್ರಾತ್ಮ ತದ್ಗತ ಅಜ್ಞಾನ ನಿವರ್ತನ ಮುಖೇನ ತ್ವಂ ಶುಚ್ಯುಪಪತ್ತಿ ತತ್ರ ಉಪಕುರುತಃ ಇತಿ ಸರ್ವ ಪ್ರಮಾಣೋಪಪನ್ನತ್ವಾತ್ ಸರ್ವ ಪ್ರಮಾಣೋಪಪನ್ನತ್ವ ವಾಚೋ ಯುಕ್ತಿ ನ ವಿರುದ್ಧತೆ ಇತಿ ಧ್ಯೇಯಂ. ತಸ್ಮಾತ್ ಅತೋನ್ಯಥಾವಾದಿನಃ ಕೂಟಸ್ಥ ಸ್ವರೂಪತಃ ಅನ್ಯಥಾ ಆತ್ಮಾನಂ ಊರೀಕೃತ್ಯ ಅಹಂ ಪ್ರತ್ಯಯಗಮ್ಯಂ ಜ್ಞಾನ ಸುಖ ದುಃಖಾದಿ ಗುಣಕಂ ಕ್ಷಣಿಕ ವಿಜ್ಞಾನ ರೂಪಕಂ ಶೂನ್ಯ ರೂಪಂ ವಾ ಕರ್ತೃಭೋಕ್ತೃ ಸ್ವರೂಪಂ ವಾ ಇತ್ಯೇವಂ ವಿವಿಧಂ ಕಲ್ಪಯಂತಃ ಏವಮಾತ್ಮ ನೈವಮಾತ್ಮ ಇತಿ ಚ ವಿವದಂತಃ ಪರಿಚ್ಛಿನ್ನ ಆತ್ಮಬುದ್ಧಯಃ ವಾದಿನಃ ಜಾತ್ಯಂಧಾಃ ಇವ ಅನುಕಂಪನೀಯಾಃ ಅನಾದಿ ಅವಿದ್ಯಾ ಮೂಢತ್ವಾತ್ ಇತ್ಯಾಹ ಭಗವಾನ್ ಸುರೇಶ್ವರಾಚಾರ್ಯ ಇತ್ಯರ್ಥ. ಏನ್ ಗುರುಗಳ ವಾಕ್ಯ ಬ್ರಹ್ಮಾನಂದವಾಗಿದೆ. ತದೇತದ್ವಯಮಿತಿ ಕುಬುದ್ಧಿಭಿ ಕುತ್ಸಿತ ಬುದ್ಧಿಭಿ ಕುತ್ಸಿತ ಬುದ್ಧಿ ಯೇಷಾಂ ತೇ ಕುಬುದ್ಧಯಃ ತೈಃ ಅಪ್ರತಿಷ್ಠಿತ ತರ್ಕಮಾತ್ರ ಶರಣೈಃ ಆಗಮವತೆ ಆಚಾರ್ಯ ಅನಾಹಿತ ಸಂಸ್ಕಾರ ಬುದ್ಧಿಭಿ. ಬಹಳ ಚೆನ್ನಾಗಿದೆ. ಆಗಮವನ್ನ ಉಳ್ಳ ಶ್ರೋತ್ರಿಯರಾಗಿರುವ ಆಚಾರ್ಯರಿಂದ ಇವರಿಗೆ ಉಪದೇಶವಾಗಿಲ್ಲ, ಸಂಸ್ಕಾರವಾಗಿಲ್ಲ. ತಾವ್ತಾರೆ ಓದ್ಕೊಂಡ್ಬಿಟ್ಟು ಬುದ್ಧಿವಂತು ಅಂದ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಮೂಢರಿಂದ ಅದ್ವಯಂ ಸಜಾತೀಯ ವಿಜಾತೀಯ ಸ್ವಗತ ಭೇದರಹಿತಂ ಅತಯೇವ ಸ್ವತೋ ವಾ ಪರತೋ ವಾ ವಿಕಾರ ಅಸಹಮಪಿ ಸತಿ
ವಿಕಾರ ಯಾವ ವಿಕಾರಗಳನ್ನು ಕೂಡ ಸಹಿಸಿಕೊಳ್ಳದೆ ಇದ್ದರೂ ತದೇ ತತ್ ಯಥೋಪವರ್ಣಿತಂ ಬ್ರಹ್ಮ ಜಾತ್ಯಂಧ ಗಜ ದೃಷ್ಟ್ಯ ಇವ ಯಥೈವ ಜಾತ್ಯಂಧಾಃ ಮೂಢಾಃ ಪಶ್ಯಮಾತ್ ಗೃಹೀತ ಗಜಾವಯವಾಃ ಏವ ಅವಯವ ಮಾತ್ರ ಧರ್ಮಾನ್ ಗಜೇ ಅತಿದಿಶ್ಯ ಕೃಷ್ಣ ಗಜ ಬುದ್ಧಿಂ ಅವಯವ ಮಾತ್ರ ಪರಿಕಲ್ಪಯೇಯು. ಕಣ್ ಕಾಣಿಸ್ತಾ ಇಲ್ಲ, ಸ್ಪರ್ಶಜ್ಞಾನ ಮಾತ್ರ. ಕೈಗಳಿಂದ ಆನೆಯ ಸೊಂಡು ಮುಟ್ಟ ಒಬ್ಬ, ಇಷ್ಟೇ ಆನೆ. ಮತ್ತೊಬ್ಬ ಕಾಲನ್ನು ಮುಟ್ಟಿದ ಕೈನಿಂದ ಇಷ್ಟೇ ಆನೆ. ಅವರಿಗೆ ಕಣ್ಣಿಲ್ಲದ್ದರಿಂದ ಸ್ಪರ್ಶಮಾದ ಗೃಹೀತ ಗಜಾವಯವಾಹ, ಕೈಗಳಿಂದ ಮುಟ್ಟಲ್ಪಟ್ಟ ಆನೆಯ ಅವಯವಗಳುಳ್ಳವರಾಗಿ ಅವಯವ ಮಾತ್ರ ಧರ್ಮಾನ್, ಒಂದೊಂದು ಅವಯವವಷ್ಟೇ ತಿಳ್ಕೊಂಡು ಅದನ್ನ ಆನೆ ಎಂದು ತಿಳಿದುಕೊಳ್ಳುವಂತೆ ಕೃಷ್ಣ ಗಜ ಬುದ್ಧಿ ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆನೆಯ ಸ್ವರೂಪವೇನು, ಈ ಕುರುಡರಿಗೆ ಆಗಿರುವ ಜ್ಞಾನವೇನು? ಈ ವಿಶ್ವದಲ್ಲಿ, ಈ ಪ್ರಪಂಚದಲ್ಲಿ ಈ ಹೊತ್ತು ವೇದಾಂತ ಪ್ರವಚನ ಮಾಡುವಂತಹ ಜನ 1 ಕೋಟಿ ಇದೆ. 1 ಕೋಟಿ ಜನ ಉಪನ್ಯಾಸ ಮಾಡ್ತಾರೆ. 1 ಕೋಟಿ ಜನಗಳಿಗೂ ಕೂಡ ಸರಿಯಾಗಿ ಸಂಪ್ರದಾಯ ಗೊತ್ತಿಲ್ಲ, ಅಧ್ಯಾರೋಪಾಪವಾದ ಕ್ರಮ ಗೊತ್ತಿಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಗುರುಗಳಿಂದ ಉಪದೇಶವನ್ನು ಪಡೆಯದೆ ಮಹಾ ತಾರ್ಕಿಕರು ಬ್ರಹ್ಮವನ್ನ ಭಿನ್ನ ಭಿನ್ನವಾಗಿ ವಿರುದ್ಧ ತಿಳ್ಕೊಂಡಿದ್ದಾರೆ. ಅಸ್ತಿ ನಾಸ್ತಿ, ಬ್ರಹ್ಮವಿದೆ ಅಂತ ಆತ್ಮನಿದಾನೆ ಅಂತ ಮೀಮಾಂಸಕ ಹೇಳಿದ್ರೆ, ಆತ್ಮನಿಲ್ಲ, ಶರೀರವೇ ಆತ್ಮ, ಶರೀರ ಸತ್ತೋಗ್ಬಿಟ್ರೆ ಆತ್ಮ ಸತ್ತೋದ ಅಂತೊಬ್ಬ. ಸಗುಣಂ, ಬ್ರಹ್ಮವು ಸಗುಣವಾಗಿದೆ, ಬ್ರಹ್ಮವು ನಿರ್ಗುಣವಾಗಿದೆ, ಬ್ರಹ್ಮವು ಸಕ್ರಿಯ, ಬ್ರಹ್ಮವು ನಿಷ್ಕ್ರಿಯ, ಬ್ರಹ್ಮವು ಶುದ್ಧ, ಬ್ರಹ್ಮವು ಶುದ್ಧ ಶುದ್ಧ. 1 2 3 ಕೋಟಿ ಕೋಟಿ ರೂಪದಲ್ಲಿ ಪರಬ್ರಹ್ಮ ಕಲ್ಪನೆ ಮಾಡಿ ತಾವು ಹಾಳಾಗಿ ಹೋಗ್ತಾ ಇದ್ದಾರೆ, ತಮ್ಮ ಶಿಷ್ಯರನ್ನು ಹಾಳು ಮಾಡ್ತಾ ಇದ್ದಾರೆ. ಇತ್ಯಾದಿ ಪ್ರಕಾರ ಏನ್ ಇದೇ ಮುಂತಾದ ಪ್ರಕಾರಗಳಿಂದ ಕೋಟಿಶಃ ನೋಡಿ, ಸುರೇಶ್ವರಾಚಾರ್ಯರ ಕಾಲದಲ್ಲಿಯೇ ಬ್ರಹ್ಮದ ಬಗ್ಗೆ ಕೋಟಿ ಕೋಟಿ ಕಲ್ಪನೆಗಳಿದ್ವು ಅಂತಾಯ್ತು. ಇವತ್ತು ಕೇಳ್ಬೇಕೆ? ಇದೆಲ್ಲ ಅವಿದ್ಯಾ ವಿನಾಶ, ಅವಿದ್ಯಾ ಪ್ರಭಾವ, ಅಧ್ಯಾಸದ ಗರ್ಭ. ಇದನ್ನು ಕಳ್ಕೊಳ್ಬೇಕಾದ್ರೆ ಗೌಡಪಾದ ಶಂಕರ ಸುರೇಶ್ವರಾಚಾರ್ಯವರು ಬರೆದಿರುವಂತ ಗ್ರಂಥಗಳನ್ನ ಗುರುಮುಖದಿಂದ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಅಹಂ ಬ್ರಹ್ಮಾಸ್ಮಿ ಅದ್ವಯಂ ಬ್ರಹ್ಮಾಮಸ್ಮಿ ಎನ್ನುವಂತ ಆತ್ಮಜ್ಞಾನವನ್ನ ಪಡೆದುಕೊಂಡು ಉದ್ಧಾರವಾಗಬೇಕು ಎನ್ನುವ ಸಂದೇಶವನ್ನ ಭಗವಾನ್ ಸುರೇಶ್ವರಾಚಾರ್ಯರು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಧನ್ಯರಾಗೋಣ ಎಂದು ತಿಳಿಸುತ್ತಾ, ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ದ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.